ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಕೆಲವು ನಿರಂತರ ನಮ್ಮ ಕಾರ್ಯಕ್ರಮಗಳು ಶೂನ್ಯ ಮಂಡಲ ನೈಸರ್ಗಿಕ ಕೃಷಿ ಕಾರ್ಯಕ್ರಮ ಮಧ್ಯದಲ್ಲಿ ಬೇರೆ ಬೇರೆ ಪ್ರಗತಿಪರ ರೈತರದ್ದು ಕೆಲವಾರು ಸಂಚಿಕೆಗಳು ಬರ್ತಾ ಇದ್ದಾವೆ. ಅಲ್ಲಿ ಎಲ್ಲನ ಅವ್ರು ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತೀವಿ ಮಾಡ್ತೀವಿ ಅಂದರೆ ದಯವಿಟ್ಟು ಅದು ಶೂನ್ಯ ಮಂಡಲ ನೈಸರ್ಗಿಕ ಕೃಷಿ ಇಲ್ಲ, ಅವ್ರು ಮಾಡ್ತಿರೋಂಥ ಪದ್ಧತಿ ಇರುತ್ತೆ. ಹಾಗಾಗಿ ನಾವು ಶೂನ್ಯ ಮಂಡಲ ನೈಸರ್ಗಿಕ ಕೃಷಿಲಿ ಏನಾದರೂ ಈ ರಾಸಾಯನಿಕ ಗೊಬ್ಬರ ಹಾಕಬೇಕಾ ಅಥವಾ ಸಾವಯವ ಗೊಬ್ಬರ ಹಾಕಬೇಕಾ ಅಂತ ಅಂದ್ಬಿಟ್ಟು ದಯವಿಟ್ಟು ಗೊಂದಲಕ್ಕೊಳಗಾಗಬೇಡಿ. ನಮ್ಮ ಚಾನಲ್ಸಲ್ಲಿ ಬರ್ತಾ ಇರೋವಂಥ ಪ್ರತಿ ಕಾರ್ಯಕ್ರಮವನ್ನು ದಯವಿಟ್ಟು ನೋಡಿ, ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿನ ಅರ್ಥ ಮಾಡ್ಕೊಂಡು ಯಾವುದೇ ರಾಸಾಯನಿಕ ಗೊಬ್ಬರ ಇರ್ಬೋದು ಸಾವಯವ ಗೊಬ್ಬರ ಹಾಕ್ತಾನೆ ಕೃಷಿ ಮಾಡೋದನ್ನು ದಯವಿಟ್ಟು ಮನನ ಮಾಡ್ಕೊಂಡು ಮಾಡಿ. ಸ್ನೇಹಿತರೆ, ಈ ಕಳೆದಾರು ವಾರಗಳಿಂದ ನಾವು ನಿರಂತರವಾಗಿ ಶೂನ್ಯ ಮಂಡಲ ನೈಸರ್ಗಿಕ ಕೃಷಿನ ನಮ್ಮ ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ. ಹೆಚ್ಚೆಚ್ಚು ಮಾಹಿತಿ ತಮಗೆ ತರುತ್ತಾನೆ ಇದೆ. ಆದರೆ ಎಲ್ಲರಿಗಿಂತ ಮುಂಚೆ ನೀವೇ ನೋಡಬೇಕು ಅದನ್ನು ಅಂತ ಇದ್ದಾಗ ತಾವು ಏನು ಮಾಡಿ ಅಂದರೆ, ದಯವಿಟ್ಟು ಪ್ರಗತಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂದಾಗ ನಿಮ್ಗೆ ನೋಟಿಫಿಕೇಷನ್ ಬೇಕು ಅಂದಾಗ ಏನು ಮಾಡ್ತೀರಾ ಅಂದರೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ಮುಂಚೆ ನೀವೇ ಅದನ್ನು ಮೊದಲು ವೀಕ್ಷಿಸಿ. ನಮಸ್ಕಾರ ವೀಕ್ಷಕರೇ, ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮುಖ್ಯವಾಗಿ ರೈತ ಬಾಂಧವರು, ಸ್ನೇಹಿತರೆ, ಕಳೆದ ವಾರದಲ್ಲಿ ನಾವು ತರಕಾರಿಗಳನ್ನ ಬೆಳೆಯೋದು ಹೇಗೆ ಅದಕ್ಕೆ ಅಡಿಪಾಯ ಒಂದನ್ನು ಹಾಕ್ಕೊಂಡಿದ್ವಿ. ತಮಗೆಲ್ಲ ಆಶ್ಚರ್ಯ ಆಗಿರಬೇಕು, ಇಷ್ಟೊಂದು ಸಮಯ ನಮಗೆ ತರಕಾರಿಲೇ ಬೇಕಾಗುತ್ತಾ? ಖಂಡಿತವಾಗ್ಲೂ. ಯಾಕೆಂದರೆ ಇವತ್ತು ತರಕಾರಿ ನಮಗೆ ರೈತನಿಗೆ ಅತಿ ಸುಲಭವಾಗಿ ದೊರಕುವಂಥ ವಾಣಿಜ್ಯ ಬೆಳೆ. ಆದರೆ ಇಲ್ಲೇನು ಸಮಸ್ಯೆ ಇದೆ ಅಂದರೆ, ಇವತ್ತಿನ ದಿವಸ ಈರುಳ್ಳಿ ತಾವು ನೋಡ್ತಾನೆ ಇದ್ದೀರಾ, ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ, ಇಷ್ಟೊಂದು ಬೆಲೆ ಆಯಿತು ಅಂತ ಏನು ಮಾಡ್ತೀರಾ ಅಂದರೆ, ಎಲ್ಲರೂ ಎಷ್ಟನ ಕಷ್ಟಪಟ್ಟು ಏನು ಮಾಡ್ತೀರಾ ಅಂದರೆ ಈ ಸಲ ಈರುಳ್ಳಿ ಹಾಕೋಕೆ ಹೋಗ್ತೀರಾ. ಆದರೆ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಅದು ಬರೋದು ಮುಂದೆ ಬರುತ್ತೆ. ಆ ಸಮಯದಲ್ಲಿ ಮಳೆಗಾಲ ಇರಲ್ಲ, ನೆರೆ ಆಗಲ್ಲ, ಬೇಡಿಕೆ ಹೆಚ್ಚಾಗಲ್ಲ. ಹಾಗಾಗಿ ಏನಾಗುತ್ತೆ, ಬೆಲೆ ತುಂಬ ಕುಸಿಯುತ್ತೆ. ದಯವಿಟ್ಟು ಈರುಳ್ಳಿಯನ್ನು ಏನಾದರೂ ಇವತ್ತಿದೆ 150-200 ರೂಪಾಯಿ ಅಂದರೆ ದಯವಿಟ್ಟು ಅದನ್ನು ಏನು ಪ್ರಮಾಣದಲ್ಲಿ ಹಾಕ್ತಿದ್ರು ಆ ಪ್ರಮಾಣದಲ್ಲಿ ಹಾಕಿ, ಎಲ್ಲರೂ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರೂ ದಯವಿಟ್ಟು ಹಚ್ಚಕ್ಕೆ ಹೋಗಬೇಡಿ ಈರುಳ್ಳಿನ. ಇದನ್ನು ಹೇಳ್ತಾ, ಇವತ್ತು ರೈತರು ತರಕಾರಿ ಬೆಳೆದು ಸಂಕಷ್ಟದಲ್ಲಿದ್ದಾರೆ. ಕೋಲಾರದಲ್ಲಿ ಲೋಡ್ ಗಟ್ಟಲೆ ಟೊಮೆಟೊನ ರಸ್ತೆಗೆ ಸುರಿದ್ಬಿಟ್ಟು ಹರ್ತಾಲ್ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ನಮ್ಗೆ ಈ ಕಡೆ ಬಂದ್ವಿ ಅಂದರೆ, ದಕ್ಷಿಣದ ಕಡೆಗೆ ಸ್ವಲ್ಪ ಒಳನಾಡಿಗೆ ಬಂದ್ವಿ ಅಂದರೆ ಮೆಣಸಿನ್ಕಾಯಿನ ಸುರಿದ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ. ಇನ್ನು ಕೆಲವರು ಹಣ್ಣುಗಳಿಗೋಸ್ಕರ ಕೂಡ ಪ್ರತಿಭಟನೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾಯಿದೆ? ರೈತರು ಮಾಡುವಂಥ ಮೊದಲನೇ ತಪ್ಪೇನು ಅಂದರೆ, ಇವತ್ತೇನಾದರೂ 400 ರೂಪಾಯಿ ಒಂದು ಮಂಕ್ರಿ ಅಥವಾ ಬ್ಯಾಸ್ಕೆಟ್ ಅಂತ ಏನಂತೀವೋ ಟೊಮೆಟೊ ಇದೆ ಅಂದರೆ ಎಲ್ಲರೂ ಸೇರಿಸಿ ಹಾಕ್ಬಿಡ್ತೀರ ಟೊಮೆಟೊನ. ಅವಾಗೇನಾಗುತ್ತೆ ಅಂದರೆ, ಹೆಚ್ಚು ದಾಸ್ತಾನು ಮಾರುಕಟ್ಟೆಗೆ ಬಂದಾಗ ಬೇಡಿಕೆ ಕಮ್ಮಿ ಆಗುತ್ತೆ. ಬೇಡಿಕೆ ಕಮ್ಮಿ ಆದಾಗ ಏಳೆ ಕೇಳ್ದೇ ಬೆಳೆ ಕುಸಿತ ಆಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ, ಯಾವುದಾನ ಒಂದು ಪ್ರಕೃತಿ ವಿಕೋಪಕ್ಕೆ ಸಿಗಾಕಂತು ಅಂದರೆ, ಹೆಚ್ಚು ಇಬ್ನಿ ಬಿತ್ತು, ಹೆಚ್ಚು ಥಂಡಿ ಆಯಿತು ಅಂದರೆ ಏನಾಗುತ್ತೆ ಅಂದರೆ, ಈ ನಮ್ಮ ಬದನೆ, ಈ ಟೊಮ್ಯಾಟೊ ಇವಕ್ಕೆಲ್ಲ ಅತಿ ಹೆಚ್ಚು ಶಿಲೀಂಧ್ರಗಳು ದಾಳಿಯಾಗಿ ಎಲೆ ಮುಳ್ಳು ರೋಗ ಬರೋದಿರ್ಬೋದು, ಎಲೆಗೆ ಶಿಲೀಂಧ್ರಗಳು ದಾಳಿ ಆಗೋದಿರ್ಬೋದು, ಹಣ್ಣುಗಾಗಿ ಇಡೀ ಶರೀರ ಪೈತಾಫ್ ಥರ ಇರ್ಬೋದು, ಫಿಜೇರಿಯಮ್ ಇರ್ಬೋದು, ಬ್ಲೈಟ್ ಇರ್ಬೋದು, ಲೇಟ್ ಬ್ಲೈಟು, ಅರ್ಲಿ ಬ್ಲೈಟು, ಇದು ಯಾವುದಿದೆಯೋ ದಾಳಿಗಳು ಮಾಡಿ, ಶಿಲೀಂಧ್ರಗಳು ರೋಗಾಣುಗಳು ದಾಳಿ ಮಾಡಿ ಇಡೀ ಬೆಳೆಗಳು ಹೋಗೋದನ್ನ ನೋಡ್ತಾ ಇದ್ದೀವಿ. ಅಂಥ ಸಮಯದಲ್ಲಿ ರೈತ ಏನಾಗ್ತದೆ, ತುಂಬ ಸಂಕಷ್ಟಕ್ಕೆ ಸಿಗಾಕಂತಿದ್ದಾನೆ. ಎರಡನೇದು, ನಾನು ಬರೇ ಟೊಮೆಟೊ ಬೆಳೆದಿದ್ದೀನಿ, ನಾನು ಬರೇ ಬದನೆಕಾಯಿ ಬೆಳೆದಿದ್ದೀನಿ, ನಾನು ಬರೇ ಕೋಸು ಬೆಳೆದಿದ್ದೀನಿ ಅಂದಾಗ ಮಾರ್ಕೆಟಲ್ಲಿ ಏರ್ಪೇರಾಗಿ ಬೆಲೆ ಸಿಕ್ಕರೂ ಸಂತೋಷ, ಸಿಗದಿದ್ದಾಗ ಏನಾಗುತ್ತೆ, ನಾವು ಹಾಕಿರೋವಂಥ ಹಣನ ನಮ್ಮ ವಾಪಸ್ ಬರ್ದೇ ಏನು ಮಾಡ್ತಾಯಿದ್ದೀವಿ. ಇವತ್ತು ಸಾಕಷ್ಟು ರೈತರು ಅದನ್ನು ರೋಟ್ರು ಹೊಡಿಯೋದನ್ನು ನಾವು ನೋಡ್ತಾ ಇದ್ದೀವಿ. ಏನು ಬಂತಿದ್ದರಿಂದ ಲಾಭ? ಹಾಗಾಗಿ ನಾವು ಮಾರುಕಟ್ಟೆನ ಅರ್ಥ ಮಾಡ್ಕೊಂಡು, ಮೊದಲನೇದಾಗಿ ಯಾವುದು ಬೆಲೆ ಅತಿ ಹೆಚ್ಚಾಗಿದೆಯೇ ಮತ್ತು ಮುಂದೆ ಅದೇ ಬೆಳೆ ನಾವು ಈ ಸಲ ಹಾಕಿದ್ವಿ ಅಂದರೆ ಆ ಬೇಡಿಕೆ ಇದೆಯಾ ಅನ್ನೋದು ನೋಡಬೇಕು. ಅವರೆಕಾಯಿನ ನಾವೇನಾದರೂ ಬೇಸಿಗೆಯಲ್ಲಿ ಹಾಕ್ಬಿಟ್ಟು ಮಳೆಗಾಲದಲ್ಲಿ ಬರೋಂಗೆ ಮಾಡಿದ್ರೆ ಚಳಿಯೇನೋ ಇರ್ತದೆ, ಆದರೆ ಆ ಅವರೆಕಾಯಿಗೆ ಸೊಗಡು ಇರೋದಿಲ್ಲ, ರುಚಿನೂ ಇರೋದಿಲ್ಲ. ಅದನ್ನು ಯಾವಾಗ ಹಾಕ್ಬೇಕಾದ್ರೆ ಹಿಂಗಾರಿಗೆ ಬರಬೇಕು, ಅದಕ್ಕೆ ಇಬ್ನಿ ಬಿದ್ದೇ ಬೀಳಬೇಕು. ಅವಾಗಲೇ ಅವರೆಕಾಯಿಗೆ ಸೊಗಡು ಬರೋದು, ಅತಿ ಹೆಚ್ಚು ಉತ್ಕೃಷ್ಟವಾದ ರುಚಿ ಬರೋದು, ಹೆಚ್ಚು ಬೇಡಿಕೆ ಸಿಗೋದು ಅಂಥ ಸಮಯದಲ್ಲಿ. ಹಾಗಾಗಿ ಈ ಸಲ ಏನೋ 80 ರೂಪಾಯಿ ಆಗಿಬಿಟ್ಟಿದೆ ಅವರೆಕಾಯಿ ಅಂತ ನೀವೇನಾದರೂ ಹಾಕಿ ಅದನ್ನು ನಮ್ಮ ಬೇಸಿಗೆ ಕಾಲದಲ್ಲಿ ಬಂತು ಮಾಡ್ತು ಅಂದಾಗ ಜನ ಅದನ್ನು ತಿನ್ನೋದಿಲ್ಲ. ಕಾರಣ ಯಾಕೆಂದರೆ, ಒಂದು ಅತಿ ಹೆಚ್ಚು ತಾಪಮಾನ ಇರುತ್ತೆ, ಬಿಸಿಲಿರುತ್ತೆ. ಜನ ಏನೇ ತಿಂದ್ರೂ ಗ್ಯಾಸ್ ಅಂತ ಅಂತಾರೆ, ವಾಯು ಅಂತಂತಾರೆ. ಅಂಥ ಸಮಯದಲ್ಲಿ ನಿಮ್ದು ಏನಾದರೂ ಅವರೆಕಾಳು ಅಂತ ಬಂದ್ಬಿಟ್ಟು ಅಂದರೆ ಜನ ತಿನ್ನೋದೇ ಇಲ್ಲ.
ಹಾಗಾಗಿ ಸ್ನೇಹಿತರೆ, ನಾವೇನೇ ಬೆಳಿತೀವಿ ಅಂದರೆ ಆ ಕಾಲಕ್ಕೆ ಯಾವ್ಯಾವ ಬೆಳೆಗಳು ಬೇಕು ಮೊದಲನೇದು. ಎರಡನೇದು ಏನು ಬೇಡಿಕೆ ಇದೆ. ಇವತ್ತು ನಾವು ಇಲ್ಲಿ ಚಿತ್ರ ಬಿಡಿಸ್ಬೇಕಾದ್ರೆ ಇದನ್ನೆಲ್ಲ ಬೆಳಿಬೋದು ಅಂತ ಹೇಳ್ತೀವಿ ನಾವು. ಆದರೆ ನಿಮ್ಮ ಭಾಗದಲ್ಲಿ ಯಾವುದು ಹೆಚ್ಚು ಸ್ವೀಕರಿಸ್ತಾರೆ ಅದು ಮುಖ್ಯ. ನೀವು ಕ್ಯಾರೆಟ್ನೇನಾದರೂ ಬೀದರ್ ಬಿಜಾಪುರಲ್ಲಿ ಬೆಳೆದ್ಬಿಟ್ಟು ಬೆಂಗಳೂರು ಕಳಿಸ್ತೀವಿ ಅಥವಾ ಇನ್ನೂ ಮುಂದಕ್ಕೆ ಕಳಿಸ್ತೀವಿ ಅಂದರೆ ದುಬಾರಿ ಆಗುತ್ತೆ. ಅದೊಂದು ನೋಡ್ಕೊಬೇಕಾಗತ್ತೆ. ಎರಡನೇದು, ನಿಮ್ಮಲ್ಲಿ ಮಾರುಕಟ್ಟೆ ಏನಿದೆ ಅಥವಾ ಹತ್ರ ಮಾರುಕಟ್ಟೆ ಏನಿದೆ ದಯವಿಟ್ಟು ಅದನ್ನು ನೋಡ್ಬಿಟ್ಟು ನೀವು ಬೆಳೆಗಳನ್ನ ಹಾಕಿ ಅಂತ ಹೇಳ್ತಾ, ಈಗ ತರಕಾರಿಗಳು ಎಲ್ಲರೂ ಕಾಯ್ತಿರುವಂಥ ವಿಶೇಷವಾದ ಸಂಚಿಕೆ ಇದು. ತರಕಾರಿಯಲ್ಲಿ ಮೊನ್ನೆ ಬೇರೆ ಹೇಳ್ಬಿಟ್ಟಿದ್ದೀನಿ, 50,000ದಿಂದ ₹1,00,000 ತೆಗಿಬೋದು ನೀವು ತಿಂಗಳಿಗೆ ಅಂತ. ಹೆಚ್ಚೆಚ್ಚು ಜನ ಅದನ್ನು ನೋಡ್ತಾ ಇದ್ದೀರಾ, ಹೆಚ್ಚೆಚ್ಚು ಜನ ಇವಾಗ ಕಾತರದಿಂದ ಕಾಯ್ತಾ ಇದ್ದಾರೆ, ಅದು ನನಗೂ ಗೊತ್ತಿದೆ. ಆದರೆ ಹೇಳ್ತಿರೋದು ಅದು ಸತ್ಯ ಅಷ್ಟೇ. ಈಗ ನೋಡೋಣ, ತರಕಾರಿ ಬೆಳಿಬೇಕು ಅಂದಾಗ ನಾವು ನಾನಾ ರೀತಿ ಬೆಳಿತೀವಿ. ಸಾಧಾರಣ ಏನು ಮಾಡ್ತೀವಿ ಅಂದರೆ ನಾವು ಏರ್ ಬದು ಮಾಡ್ಕೊಂಡು ತರಕಾರಿಗಳನ್ನ ಬೆಳೆಯೋದನ್ನು ನಾವು ನೋಡ್ತೀವಿ. ಏರ್ ಬದು ಮಾಡೋದು, ತರಕಾರಿಗಳನ್ನ ಬೆಳೆಯೋದನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಒಂದು ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದರೆ, ಈ ಏರ್ ಬದು ಅಂತ ಮಾಡಿದಾಗ ಯಾವುದೇ ಒಂದು ಬೆಳೆನೇ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀವಿ, ಅತಿ ಹೆಚ್ಚು ನೀರು ಕೊಟ್ಬಿಟ್ಟು ಏನು ಮಾಡ್ತಾಯಿದ್ದೀವಿ ಅಂದರೆ, ಈ ಬೇರುಗಳಿಗೆ ಬೇಡವಾದ ರೋಗ ಶಿಲೀಂಧ್ರಗಳು ಯಾವಾಗ ಹೆಚ್ಚು ನೀರಾಗುತ್ತೋ ಈ ಮಣ್ಣಿನಲ್ಲಿರುವಂಥ ಜೀವ ಕಣಗಳೇನಿದ್ದಾವೆ, ಮಣ್ಣಿನ ಕಣಗಳು ಏನಿದ್ದಾವೆ ಅದ್ರ ಮಧ್ಯ ಇರುವಂಥ ಸಂದು, ಎರಡು ಮಣ್ಣಿನ ಕಣಗಳು ಮಧ್ಯೆ ಏನು ಸಂದುಗಳಿದಾವೋ ಈ ಸಂದಲ್ಲಿ ಏನು ಆಗಬೇಕು ಅಂದರೆ ಅರ್ಧ ಭಾಗ ನೀರು ಇರಬೇಕು, ಎರಡನೇದು ಅರ್ಧ ಭಾಗ ಗಾಳಿ ಇರಬೇಕು. ಇದನ್ನು ನಾವು ನೋಡೇ ಇದ್ದೀವಿ, ತಿಳಿದುಕೊಂಡಿದ್ದೀವಿ. ಯಾಕೆ ಈ ರೀತಿ ಇರಬೇಕು ಅಂತಂದರೆ, ಈ ಬೇರು, ಯಾವ ಸಸ್ಯದ ಬೇರು, ಮರದ ಬೇರು ಕೂಡ ನೀರನ್ನು ನೇರವಾಗಿ ತಗೊಳ್ಳೋದಲ್ಲ, ಹೀರ್ಕೊಳ್ಳೋಕ್ಕಾಗೋದು ಇಲ್ಲ. ಅದು ಹೀರ್ಕೊಳ್ಳೋದೇನು, ತೇವಾಂಶ ಇರೋವಂಥ ನೀರು, ಅಂದರೆ ಗಾಳಿ ಮತ್ತು ನೀರು ಸಮ ಪ್ರಮಾಣದಲ್ಲಿ ಏನು ಬೆರಕೆ ಆಗಿರುತ್ತೋ ಅಂಥ ಒಂದು ನೀರಿನ ಆವಿಯನ್ನು ಮಾತ್ರ ಗಿಡಗಳು ತಗೊತವೆ ಅಂತ ನಾವು ನೋಡಿದ್ವಿ. ಆದರೆ ನಮ್ಮ ಆತುರದಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ನೀರನ್ನ ಯಥೇಚ್ಛ ಕೊಡೋದ್ರಿಂದ ಏನು ಮಾಡ್ತಾಯಿದ್ದೀವಿ, ಈ ನೀರೆಲ್ಲ ಈ ಕಣಗಳ ಮಧ್ಯ ಸಂಪೂರ್ಣವಾಗಿ ಈ ಕಣಗಳ ಮಧ್ಯ ಗಾಳಿ ಅರ್ಧ ನೀರು ಏನಿರಬೇಕೋ ಇಲ್ಲಿ ಸಂಪೂರ್ಣವಾಗಿ ನೀರೇ ಸೇರ್ಕೊಂಡು ಏನಾಗ್ತಿದೆ ಅಂದರೆ ನೀರು ಮಯ ಆಗ್ತಿದೆ. ಮೇಲಿಂದ ಬರುವಂಥ ಗಾಳಿ, ನಾವು ಇದಕ್ಕೆ ಮುಂಚೆನೇ ನೋಡಿದ್ದೀವಿ, ಮಣ್ಣಿದೆ ಅಂದರೆ ಅದಕ್ಕೆ ಕೆಳಗಡೆ 1.5 ಅಡಿ ತನಕ ಗಾಳಿ ಪ್ರವೇಶ ಮಾಡುತ್ತೆ ಅಂತ ನಾವು ನೋಡಿದ್ದೀವಿ. ಯಾವಾಗ ನಾವು ಈ ರೀತಿ ಮಾಡ್ತೀವೋ, ಯಥೇಚ್ಛ ನೀರಾಗುತ್ತೋ ಈ ಮಣ್ಣು ರೊಚ್ಚಾಗುತ್ತೆ. ರೊಚ್ಚಂದ್ರೇನು, ಹೆಚ್ಚು ನೀರ್ಮಯ ಆಗುತ್ತೆ. ನೀವು ತುಳಿದ ಅಂದರೆ ಏನಾಗುತ್ತೆ, ಕಾಲಂಗೆ ಒಳಗಡೆ ಹೋಗುತ್ತೆ. ಹೆಚ್ಚು ನೀರ್ಮಯ ಆದಾಗ ಏನಾಗುತ್ತೆ, ಅಲ್ಲಿ ಗಾಳಿ ಪ್ರವೇಶಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ನೀರು ಗಾಳಿನ ಬಿಟ್ಕೊಡೋದಿಲ್ಲ, ನೀರೊಳಗೆ ಗಾಳಿ ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ನೀರನ್ನು ತೊಗೊಳಕ್ಕಾಗದಿರೋಂಥ ಸಮಯದಲ್ಲಿ, ಗಾಳಿನೂ ಪ್ರವೇಶ ಒಳಗಡೆ ಆಗದಿರೋ ಸಮಯದಲ್ಲಿ ಏನಾಗುತ್ತೆ, ಈ ಗಾಳಿರಹಿತವಾಗಿ ಗಾಳಿಯ ಅನುಪಸ್ಥಿತಿಯಲ್ಲಿ ಏನಾಗ್ತವೆ ಅಂದರೆ ರೋಗಾಣುಗಳು ಉತ್ಪತ್ತಿ ಆಗ್ತವೆ. ರೋಗಾಣುಗಳು, ಅದರೊಳಗೆ ಅತಿ ಮುಖ್ಯವಾಗಿ ಶಿಲೀಂಧ್ರಗಳು ಉತ್ಪತ್ತಿ ಆಗ್ತವೆ. ಏನಾಗ್ತವೆ, ಅತಿ ಹೆಚ್ಚೇನಾಗುತ್ತೆ ಅಂದರೆ ಶಿಲೀಂಧ್ರಗಳಾಗುತ್ತೆ. ನಾವು ಇದನ್ನು ಗಮನಿಸಬೇಕು ಅಂದರೆ ಏನಾಗುತ್ತೆ, ಹೆಚ್ಚು ಮಳೆ ಬಂದಾಗ ಏನಾಗ್ತದೆ ಅಂದರೆ ನಮ್ಮ ಎಲೆಗಳು ಏನಾಗ್ತವೆ, ತುದಿಯಿಂದ ಅಥವಾ ಮಧ್ಯದಲ್ಲಿ ಮೊದಲು ಒಂದು ಚಿಕ್ಕೆ ಆಗ್ತದೆ, ತದನಂತರ ಏನಾಗುತ್ತೆ ಇದ್ರ ಸುತ್ತಲೂ ಎಲೆ ಹಳದಿ ಆಗೋದಾಗಿರ್ಬೋದು, ತುದಿಯಿಂದ ಎಲೆ ಹಳದಿ ಆಗ್ಬಿಟ್ಟು ಒಳಗಡೆಗೆ ಬರೋವಂಥದ್ದು ಇರ್ಬೋದು, ನಾವು ನೋಡ್ತಾ ಇರ್ತೀವಿ. ಈ ರೀತಿ ಅಥವಾ ಚುಕ್ಕೆಯಾಗಿ ಎಲೆಗಳು ಈ ರೀತಿ ಆಗೋದು ಅಥವಾ ಎಲೆ ಒಡೆಯೋದು, ಇವನ್ನೆಲ್ಲ ನಾವು ನೋಡ್ತಿರ್ತೀವಿ. ಇದೆಲ್ಲ ಎಲ್ಲಿಂದ ಆಗ್ತದೆ, ಶಿಲೀಂಧ್ರಗಳಿಂದ ಆಗ್ತಾ ಇದ್ದಾವೆ. ಇನ್ನು ಅತಿ ಮುಖ್ಯವಾಗಿ ನಾವು ನೋಡ್ಕೋತೀವಿ, ಟೊಮೆಟೊ ಬದನೆ ಇದರೊಳಗೆಲ್ಲ ಏನಾಗ್ತಾ ಇದ್ದಾವೆ ಅಂದರೆ, ನಮ್ಮ ಟೊಮೆಟೊ ಗಿಡ ಬಂದಿದೆ ಅಂದರೆ ಇಲ್ಲಿ ಏನು ಎಲೆಗಳಿದ್ದಾವೆ, ಎಲೆಗಳು ಅಷ್ಟೇ ಅಲ್ಲ ಕಪ್ಪಾಗ್ತಿರೋದು, ಎಲೆಗಳ ಕಾಂಡ ಕೂಡ ಕಪ್ಪಾಗ್ತಿದ್ದಾವೆ. ಅದ್ರ ಕೆಳಗಡೆ ಏನು ಕೊಂಬೆ ಅಥವಾ ಇದನ್ನು ಕಾಂಡ ಅಂತೀವೋ ಇದು ಕೂಡ ಕಪ್ಪಾಗ್ಬಿಟ್ಟು ಇಡೀ ಗಿಡನೇ ಬೀಳೋದು. 1-2 ದಿವಸ 3 ದಿವಸ ವಾರದಲ್ಲಿ ಇಡೀ ತೋಟನೇ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಮುಖ್ಯ ಕಾರಣಗಳೇನು ಅಂದರೆ ಶಿಲೀಂಧ್ರಗಳು. ಬ್ಲೈಟ್ ಇರ್ಬೋದು, ನಿಮಗೆ ಇದು ಸ್ಪಾಟ್ ರೋಗಗಳು ಅಂತ ಏನಂತೀವಿ, ಅದು ಚುಕ್ಕ ರೋಗಗಳಿರ್ಬೋದು, ಅಥವಾ ಈ ರೀತಿ ಕಾಂಡಕ್ಕೇ ಕಂದು ಏನು ಇದು ಕಪ್ಪು ಆಗಿ ಕಾಜಿಗೆ ಅಂತ ಏನಂತೀವಲ್ಲ, ಕಾಡಿಗೆ ರೂಪದಲ್ಲಿ ಕಪ್ಪಾಗ್ಬಿಟ್ಟು ಆ ಇಡೀ ಎಲೆನೇ ಒಣಗೋದು ಮತ್ತು ಈ ಕಾಂಡಗಳು ಒಣಗೋದು, ಇಡೀ ಗಿಡನೇ ಸೊರಗೋಗ್ಬಿಡೋದನ್ನು ನಾವು ನೋಡ್ತಿದ್ದೀವಿ. ಸೊ ಹಾಗಾಗಿ ಇದೆಲ್ಲ ಮುಖ್ಯವಾದ ಕಾರಣ ಯಾವುದು, ಈ ನೀರು ಹೆಚ್ಚು ನೀರು ಕೊಟ್ಟು ಗಾಳಿ ಪ್ರವೇಶ ಮಾಡದಿರೋದು.
ಹಾಗಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಮಳೆ ಬರುತ್ತೆ ಹೆಚ್ಚಾಗಿರುತ್ತೆ, ಅಂಥ ಸಮಯದಲ್ಲಿ ನೀರ್ಮಯ ಆಗೋದಿಲ್ವಾ ಅಂತ. ಖಂಡಿತ ಆಗೋದಿಲ್ಲ. ಯಾವಾಗ ನೀವು ನೈಸರ್ಗಿಕ ಕೃಷಿ ಮಾಡ್ತೀರೋ ನಮ್ಮ ಎರೆಹುಳುಗಳು ಏನು ಮಾಡ್ತವೆ, ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಭಾಗದಿಂದ ಅವೇನು ಮಾಡ್ತಾಯಿದೆ, ಜೀವಾಮೃತ ಕೊಟ್ಬಿಟ್ಟು ನೀವು ಇದ್ರ ಮೇಲೆ ಒದಕೆ ಕೊಟ್ಟಿಟ್ಟಿಗೆ ಏನಾಗ್ತದೆ, ಎರೆಹುಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಕೆಲಸ ಮಾಡಿ ಮೇಲೆ ಬಂದು ಇಕ್ಕೆ ಆಗ್ತಾ ಇರ್ತವೆ. ಯಾವ ಮಲ್ಚಿಂಗ್ ಇದೆಯೋ ಅದ್ರ ಕೆಳಗಡೆ ಎಲ್ಲ ಇಕ್ಕೆ ಆಗ್ತಿರ್ತವೆ, ಅಥವಾ ಭೂಮಿ ಮೇಲೆ ನೀವು ಇಕ್ಕೆಗಳು ಹಾಕಿದ್ರೆ ನೋಡ್ಬೋದು. ನಿರಂತರವಾಗಿ ಇಲ್ಲಿಂದ ಬರ್ತವೆ, ಇಲ್ಲೆಲ್ಲ ಹೋಗಿ ಇಕ್ಕೆ ಇರ್ತವೆ, ಇಲ್ಲಿಂದ ಬಂದು ಇಲ್ಲೆಲ್ಲ ಹೋಗಿ ಇರ್ತವೆ. ನಿರಂತರ ಅದರ ಚಲನವನ್ನ ಇದ್ದು ಯಾವಾಗ ಅದಕ್ಕೆ ಬೇಕಾದಂಥ ತಾಪಮಾನ ಕೊಟ್ಟು ನಾವು ಸಗಣಿಯ ಗಮಲ ಕೊಡ್ತೀವೋ, ಎರೆಹುಳುಗಳು ಸುಪ್ತ ಸ್ಥಿತಿಯಿಂದ ಎದ್ದು ಬಂದು ಅವು ಕೆಲಸ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನಿರಂತರವಾಗಿ ಈ ರೀತಿ ಅವು ರಂಧ್ರಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ರಂಧ್ರಮಯ ಆಗ್ಬಿಟ್ಟಿದೆ, ಇಡೀ ಭೂಮಿನ ನಿಮ್ಮದು ಜಾಲರಿ ಅಥವಾ ಸಾಣಿ ಆಗೋಗ್ಬಿಟ್ಟಿದೆ. ಸೊ ಇವಾಗ ಬಿದ್ದಂಥ ಮಳೆ ಏನಾಗ್ತಿದೆ, ಸಂಪೂರ್ಣ ಒಳಗಡೆ ಹೊರಟೋಗ್ತದೆ. ಹೌದ್ರಾ? ನೀವು ಹಾಗಾಗಿ ನೈಸರ್ಗಿಕ ಕೃಷಿಯವರು ಮಾಡಿರೋಂಥ ತೋಟಗಳು ಹೊಲಗಳಿಗೆ ಹೋಗ್ರಿ, ಎಂಥ ಮಳೆ ಬಂದರೂ ಕೂಡ ಒಂದು ಗಂಟೆ ಇರಲ್ಲ, ಪೂರ್ತಿ ನೀರು ಇಲ್ಲಿ ಇಮ್ರೋಗಿರುತ್ತೆ, ಮುಂದೆ ಹರಿದು ಹೋಗಲ್ಲ. ಅದರ ಅರ್ಥ ಏನು, ಪೂರ್ತಿ ಮಣ್ಣೆ ಜಾಲರಿ ಅಥವಾ ಸಾಣಿ ಥರ ಆಗ್ಬಿಟ್ಟಿದೆ, ಪೂರ್ತಿ ರಂಧ್ರಮಯ ಆಗ್ಬಿಟ್ಟಿದ್ದಾವೆ. ಬಿದ್ದಂಥ ನೀರೇನಾಗ್ತಿದೆ, ಸಂಪೂರ್ಣ ಒಳಗಡೆ ಹೋಗ್ಬಿಡ್ತಾ ಇದೆ. ಈ ರಂಧ್ರಗಳಲ್ಲಿ ಇವಾಗ ಏನು ಉಳ್ಕೊಂಡಿದೆ, ಗಾಳಿ ಉಳ್ಕೊಂಡಿದೆ. ಹಾಗಾಗಿ ಈ ರೀತಿ ನಿರಂತರವಾಗಿ ಈ ಗಿಡಗಳಿಗೆ ಗಾಳಿ ಮತ್ತು ನೀರಿನ ಸಮ ಪ್ರಮಾಣ ಒಂದು ವ್ಯವಸ್ಥೆ ಮಾಡಬೇಕು ಅಂದಾಗ ನೀವೇನು ಮಾಡಬೇಕಾಗತ್ತೆ, ನೈಸರ್ಗಿಕ ಕೃಷಿ ಮಾಡಬೇಕಾಗತ್ತೆ. ಯಾವಾಗ ಹಿಂಗೆ ರಂಧ್ರಮಯ ಆಗಿದೆಯೋ, ಈ ಗಾಳಿಗಳು ಒಳಗಡೆ ಹೋಗುತ್ತೋ ಅಂಥ ಸಮಯದಲ್ಲಿ ಶಿಲೀಂಧ್ರನೂ ಆಗಲ್ಲ, ಯಾವ ರೋಗಾಣುಗಳು ಕೂಡ ಅಲ್ಲವೂ ಉತ್ಪತ್ತಿ ಆಗೋದಕ್ಕಾಗೋದಿಲ್ಲ. ರೋಗಾಣುಗಳು ಅಂದರೆ ಪ್ಯಾಥೋಜನ್ಸ್ ಅಂತ. ಇವು ಯಾವಾಗ ಆಮ್ಲಜನಕದ ಅನುಪಸ್ಥಿತಿಲಿ ಇವೆಲ್ಲ ಕೆಲಸ ಮಾಡ್ತಾ ಇರ್ತವೆ, ಗಾಳಿಯ ಅನುಪಸ್ಥಿತಿಯಲ್ಲಿ ಮಾಡ್ತಾ ಇರ್ತವೆ, ಅದು ರೋಗಾಣುಗಳಾಗಲಿ ಶಿಲೀಂಧ್ರಗಳಾಗೋದಿಲ್ಲ. ಅವಾಗೇನಾಗುತ್ತೆ ಅಂದರೆ ನಮ್ಮ ಮುಖ್ಯ ಬೆಳೆಗಳಿಗೆ ಯಾವುದೇ ಒಂದು ರೋಗ ಬರೋದಕ್ಕೆ ಆಸ್ಪದ ತುಂಬ ಕಡಿಮೆ ಇರುತ್ತೆ. ಎರಡನೇದಾಗಿ ನಾವು ಇದನ್ನು ಈ ರೀತಿ ನಾವು ಮಾಡ್ಕೊಂಡು ಹೋದಾಗ ನಮ್ಮ ಬೆಳೆಗೆ ಯಾವುದೂ ಒಂದು ರೋಗ ಬರಬಾರ್ದು ಅಂತಂದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಈ ಮಣ್ಣನ್ನಲ್ಲಿ ಹ್ಯೂಮಸ್ ಅಂತ ಏನಂತೀವಿ, ಜೀವನ ದ್ರವ್ಯ ಅಂತ ಏನಂತೀವಿ, ಅದನ್ನು ಅತಿ ಹೆಚ್ಚು ಮಾಡಬೇಕಾಗತ್ತೆ. ಯಾವ ರೀತಿ ನಾವು ಹ್ಯೂಮಸ್ ಮಾಡೋದು ಅಂತ ನಾವು ನೋಡಿದ್ದೀವಿ. ಹ್ಯೂಮಸ್ ಅಥವಾ ಜೀವನ ದ್ರವ್ಯ, ಜೀವನ ದ್ರವ್ಯ ಅಂತ ಏನಿದೆ ಇದನ್ನು ಅತಿ ಹೆಚ್ಚು ಮಾಡಬೇಕಾಗುತ್ತೆ. ಇದನ್ನು ನಾವು ಹೆಚ್ಚು ಮಾಡಬೇಕು ಅಂದರೆ ಏನಾಗುತ್ತೆ, ಈ ಹ್ಯೂಮಸ್ ಅನ್ನೋದು ಏನು, ಹ್ಯೂಮಸ್ ಅನ್ನೋದು 10 ಇಂಗಾಲ ಕಣಗಳು, ಅದರ ಜೊತೆಗೆ ಒಂದು ಸಾರಜನಕದ ಕಣ, ಯಾವಾಗ ಒಂದಕ್ಕೊಂದು ಸೇರ್ತವೋ, ಈ 10 ಇಂಗಾಲ ಕಣಗಳು ಒಂದು ಸಾರಜನಕ ಕಣ ಸೇರುತ್ತೋ, ಒಂದು ರಾಸಾಯನಿಕ ಕ್ರಿಯೆ ನಡೆದ ಯಾವಾಗ ಸೇರ್ತವೋ, ಯಾವುದರಲ್ಲಿ ಜೀವಾಣುಗಳು ಅಥವಾ ಜೀವಿಗಳ ಅವಶೇಷದ ಜೊತೆ, ಜೀವಿಗಳ ಅವಶೇಷದ ಜೊತೆ ಯಾವಾಗಿದು ವಿಘಟನೆ ಆಗ್ತದೋ, ಇವಾಗ್ಬಿಟ್ಟು ಆಗ್ತಾವ ಜೀವಿಗಳು ನಶಿಸ್ತವೆ. ಎರೆಹುಳು ಇರ್ಬೋದು, ಇರುವೆ ಇರ್ಬೋದು, ಮತ್ತು ಜೀವಾಣುಗಳು ಇರ್ಬೋದು, ಶಿಲೀಂಧ್ರಗಳು, ಇವೆಲ್ಲ ಯಾವ ನಶಿಸ್ತವೋ, ನಶಿಸಿದಾಗ ಅದರ ಅವಶೇಷಗಳ ಜೊತೆಗೆ ಇದು ಒಂದು ವಿಶೇಷವಾದ ಜೈವಿಕ ರಾಸಾಯನಿಕ ಕ್ರಿಯೆಗೆ ನಡೆದು ಏನಾಗುತ್ತೆ, ಹೊಸದಾದ ಒಂದು ಉತ್ಪಾದನೆ ಆಗುತ್ತೆ. ಅದನ್ನೇ ಹ್ಯೂಮಸ್ ಅಂತ ಅಂತೀವಿ. ಈ ಹ್ಯೂಮಸ್ನ ನೀವು ನೋಡಬೇಕು ಅಂದಾಗ ನಿಮ್ಮ ಮಣ್ಣಿನ ಮೇಲ್ಮೈ ಏನಿದೆ, ನೀವು ಹಾಕಿರೋಂಥ ಕಾಷ್ಟ ಅಂದರೆ ಒಣ ತ್ಯಾಜ್ಯಗಳು ಏನು ಹಾಕಿದ್ದೀರೋ, ಅಥವಾ ನಾವು ಇದ್ರ ಮೇಲೆ ಬೆಳೆದಿರೋಂಥ ಗಿಡಗಳು, ಅದ್ರ ಹಣ್ಣಿರ್ಬೋದು, ಅದ್ರ ಕಾಯಿಗಳು ಇರ್ಬೋದು, ಅಪಕ್ವವಾಗಿರೋಂಥ ಕಾಯಿಗಳು ಇರೋದು, ಹಣ್ಣುಗಳು ಇರ್ಬೋದು, ಅಥವಾ ಎಲೆಗಳು ಉದುರಿರ್ಬೋದು, ಕಾಂಡನೇ ಮುರಿದು ಬಿದ್ದಿರ್ಬೋದು, ಇಂಥವು ಬಿದ್ದಿರ್ಬೋದು, ಅಥವಾ ನಾವೇ ಹಾಕಿರೋಂಥ ತ್ಯಾಜ್ಯಗಳು ಇರ್ಬೋದು. ಈ ತ್ಯಾಜ್ಯ ಹಾಕಿರೋದ್ರ ಕೆಳಗಡೆ ಏನಾಗುತ್ತೆ ಅಂದರೆ, ನೀವು ನೋಡಿದಾಗ ಇಲ್ಲಿ ಮಣ್ಣು ಕಪ್ಪಾಗಕ್ಕೆ ಶುರುವಾಗುತ್ತೆ. ಇದು ನಿರಂತರ ನೀವು ನೈಸರ್ಗಿಕ ಕೃಷಿ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಈ ರೀತಿ ನಿರಂತರವಾಗಿ ಕಪ್ಪಾಗಿ ಏನಾಗುತ್ತೆ, ಇದು ಸಂಪೂರ್ಣವಾಗಿ ಹ್ಯೂಮಸ್ ಹಾಕೊಂಡು ಹೋಗುತ್ತೆ ಅಥವಾ ಜೀವನ ದ್ರವ್ಯ. ಇದೇನೇ ನಮ್ಮ ಮುಂದಿನ ಬೆಳೆಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಒಂದು ಪೋಷಕಾಂಶಗಳ ಆಗರ ಅದು. ಅದೇ ರೀತಿ ನಾವೇನಾಗುತ್ತೆ ಅಂದರೆ, ಈ ಹ್ಯೂಮಸ್ ಮಾಡೋಂಥ ಅತಿ ಮುಖ್ಯವಾದ ಒಂದು ಕೆಲಸ ಏನು ನೋಡಿದ್ದೀವಿ ಅಂದರೆ, 1 kg ಹ್ಯೂಮಸ್ಸು, 1 kg ಜೀವನ ದ್ರವ್ಯ ಏನು ಮಾಡುತ್ತೆ, ಪ್ರತಿದಿನ ವಾತಾವರಣದಿಂದ 6 ಲೀಟ್ರ್ ನೀರನ್ನು ಹೀರ್ಕೊಳ್ಳುತ್ತೆ. ಏನು ಮಾಡುತ್ತೆ, 1 kg ಜೀವನ ದ್ರವ್ಯ ಅಥವಾ ಹ್ಯೂಮಸ್ ಅಂತ ಏನಂತೀವಿ, ಇದು ಪ್ರತಿದಿನ 6 ಲೀಟ್ರ್ ನೀರನ್ನು ಹೀರ್ಕೊಳ್ಳುತ್ತೆ ವಾತಾವರಣದಿಂದ. ಹೀರ್ಕೊಂಡು ಏನಾಗುತ್ತೆ, ಈ ಹ್ಯೂಮಸ್ ಇರೋದಲ್ಲಿ ನಮ್ಮ ಯಾವ ಗಿಡಗಳಿದಾವೋ ಅದ್ರ ಮೇಲೆ ನಾವು ಮುಚ್ಚಿಗೆ ಮಾಡಿರೋದು ಗಿಡಗಳಿದ್ದಾವೆ, ಅದ್ರ ಮೇಲೆ
ಇದ್ದೀವಿ ಅಂದರೆ ಈ ಹ್ಯೂಮಸ್ ಎಲ್ಲಿದೆ, ಇಲ್ಲೇ ಇದೆ. ಈ ಹ್ಯೂಮಸ್ ಏನು ಮಾಡುತ್ತೆ, ವಾತಾವರಣದಿಂದ ನೇರವಾಗಿ 6 ಲೀಟ್ರ್ ನೀರು ತೊಗೊಳ್ತಾ ಇದೆ, 2 ಲೀಟ್ರ್ ಈ ಗಿಡಕ್ಕೆ ಕೊಡುತ್ತೆ. ಮಿಕ್ಕಿದ್ದನ್ನು ಸಮತೋಲನ ಮಾಡೋದಕ್ಕೆ ವಾತಾವರಣದಲ್ಲಿ ಏನು ಮಾಡುತ್ತೆ, 4 ಲೀಟ್ರನ್ನ ವಾಪಸ್ಸು ಅದು ವಾತಾವರಣಕ್ಕೆ ಕಳಿಸ್ತಾ ಇರುತ್ತೆ. ಈ ರೀತಿ ಏನಾಗುತ್ತೆ, ನಿರಂತರವಾಗಿ ಗಿಡಗಳಿಗೆ ಏನಪ್ಪ ಇಷ್ಟು ಚೆನ್ನಾಗಿದೆ, ಇವರು ನೀರೇ ಕೊಡೋದಿಲ್ಲ, ಭೂಮಿ ನೋಡಿದ್ರೆ ಒಣಗ್ದಂಗೆ ಕಾಣ್ತದೆ, ಆದ್ರೂ ಇವರು ಗಿಡಗಳು ತುಂಬ ಹಸ್ರಾಗಿದ್ದಾವೆ, ಫಸಲು ತುಂಬ ಚೆನ್ನಾಗಿದೆ ಅಂತ ನಿಮಗೆ ಏನಾದರೂ ಆಯಿತು ಅಂದಾಗ ಅಲ್ಲಿ ಗೊತ್ತಾಗುತ್ತೆ. ನೀವು ಹೋಗಿ ಅದ್ರ ಕೆಳಗಡೆ ನೋಡಿದಾಗ ಏನಾಗುತ್ತೆ, ಆ ತೋಟದಲ್ಲಿ, ಆ ಹೊಲಗಳಲ್ಲಿ, ಆ ಗದ್ದೆಗಳಲ್ಲಿ ಅಥವಾ ತರಕಾರಿ ತಾಕುಗಳಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ, ಅಲ್ಲಿ ಇದು ಅವರು ಅತಿ ಉತ್ಕೃಷ್ಟವಾಗಿ ಮಲ್ಚಿಂಗ್ ಅಥವಾ ಹೊದಿಕೆ ಮಾಡಿರ್ತಾರೆ. ಮತ್ತು ಇಲ್ಲಿ ಹೆಚ್ಚು ತ್ಯಾಜ್ಯ ಬಿದ್ದಿರುತ್ತೆ. ನೀವು ಎತ್ತು ನೋಡಿದಾಗ ಇಲ್ಲಿ ಎರೆಹುಳುಗಳ ಸಾಕಷ್ಟು ಇಕ್ಕೆ ಇರೋದನ್ನು ಕಾಣ್ತೀರಾ, ಮತ್ತು ಈ ಮಣ್ಣು ಕಪ್ಪಾಗೋದು ಕಾಣ್ತಾ ಇದ್ದಾರೆ. ಈ ಹ್ಯೂಮಸ್ಸು ಹೆಚ್ಚೆಚ್ಚಾಗ್ತಿರೋದು ಕಾಣ್ತಾ ಇದ್ದಾರೆ. ಈ ಹ್ಯೂಮಸ್ಸಿಂದ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಗಿಡಗಳಿಗೆ ಬರ್ತವೆ. ನಿರೋಧಕ ಶಕ್ತಿ ಇದ್ದರೆ ರೋಗ ಬರುತ್ತಾ? ಇಲ್ಲ ತಾನೇ. ಸ್ನೇಹಿತರೆ, ಈಗ ತರಕಾರಿನ ಹೇಗೆ ಬೆಳೆಯೋದು ಅಂತ ನೋಡೋಣ. ನಮ್ಮ ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಪದ್ಧತಿಯಲ್ಲಿ ಯಾವ ಮಾದರಿನ ನಾವು ಉಪಯೋಗಿಸೋಣ, ಯಾವ ರೀತಿ ಮಾಡೆಲ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ನೋಡೋಣ. 3x2 ಅಥವಾ 3x3 ಮಾಡೆಲ್ ಅಂತ ಇದು ಮಾದರಿ ಅಥವಾ ಮಾಡೆಲ್ ಕನ್ನಡದಲ್ಲಿ. ಈ ರೀತಿ ಯಾವಾಗ ನಾವು ಇವಾಗ ಬೆಳೆಯೋದು ಅಂತ ನೋಡೋಣ. ಇದಕ್ಕೇನು ಮಾಡೋದು ಅಂದರೆ, ಈ ಕಾಲುವೆ ಏನು ಮಾಡ್ತೀವಿ, ಇದನ್ನು ರೈಸ್ ಬೆಡ್ ಅಥವಾ ಏರ್ ಬದು ಅಂತ ಅಂತೀವಿ. ಏರ್ ಬದುನೇ ನಾವು ನಿರ್ಮಾಣ ಮಾಡಿ ತರಕಾರಿಗಳು ಬೆಳೆಯೋದನ್ನೆಲ್ಲ ನಮ್ಮಲ್ಲಿ ಸರ್ವೇ ಸಾಧಾರಣ ಇದೆ. ಮಳೆಗಾಲ ಇರ್ಬೋದು, ಇದಾಗಿರ್ಬೋದು, ಏನು ಮಾಡ್ತೀವಿ, ಮೊದಲು ಉಳುಮೆ ಮಾಡ್ಕೊತೀವಿ, ಉಳುಮೆ ಅಥವಾ ಮಡಿಕೆ ಹೊಡಿತೀವಿ. ಉಳುಮೆ ಮಾಡಿಬಿಟ್ಟು ಏನು ಮಾಡ್ತೀವಿ, ತದನಂತರ ನಮಗೆ ಬೇಕಾಗಿರೋಂಥ ಅಳತೆಗಳಿಗೆ ಏನು ಮಾಡ್ತೀವಿ, ದನಗಳಿಂದ ನಾವು ಮಡಿಕೆನ ಉಪಯೋಗಿಸ್ಕೊಂಡು ಏನು ಮಾಡ್ತೀವಿ, ನೇಗಿಲು ಉಪಯೋಗಿಸ್ಕೊಂಡು ಈ ಹೊಳೆಗಳನ್ನ ನಿರ್ಮಾಣ ಮಾಡ್ಕೊತೀವಿ. ನಿರ್ಮಾಣ ಮಾಡಿ ಹೊಳೆಯಿಂದ ಬಂದಂಥ ಮಣ್ಣು ಯಾವಾಗ ಈ ರೀತಿ ಮಣ್ಣು ಬೀಳ್ತದೋ ಅದನ್ನೇನು ಮಾಡ್ತೀವಿ, ಮಟ್ಟ ಮಾಡಿಬಿಟ್ಟು ಸಮ ಮಾಡಿಬಿಟ್ಟು ಏನು ಮಾಡ್ತೀವಿ, ಈ ರೀತಿ ಸಮತಟ್ಟಾದ ಏರ್ ಬದುಗಳನ್ನ ನಿರ್ಮಾಣ ಮಾಡ್ಕೊತೀವಿ. ಸಾಧಾರಣ ಈ ಒಂದು ಕಾಲುವೆಯಿಂದ ಇನ್ನೊಂದು ಕಾಲುವೆಗೆ, ಒಂದು ಕಾಲುವೆಯಿಂದ ಇನ್ನೊಂದು ಕಾಲುವೆಗೆ 3 ಅಡಿ, 3 ಅಡಿ. ಒಂದು ಕಾಲುವೆಯಿಂದ ಇನ್ನೊಂದು ಕಾಲುವೆಗೆ ಎಷ್ಟು, 3 ಅಡಿ. ಇದು 9 ಅಂಗ್ಲ ನಾವು ತೊಗೊಂಡಿದ್ದೀವಿ. ನಾವು ಈ ಏರ್ಬದುನ ನಾವು ಹಾಕುವಂಥ ಬೆಳೆಗಳ ಅನುಸಾರವಾಗಿ, ಅದು ಬೇರೆನ ಅನುಸಾರವಾಗಿ 6 ಅಂಗ್ಲದಿಂದ 9 ಅಂಗ್ಲದವರೆಗೂ ನಾವು ಎತ್ತರ ಮಾಡ್ಕೊಬೋದು. ಇದರಿಂದ ಮಾಡೋ ಅನುಕೂಲ ಏನಿದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಈ ರೀತಿ ಮಾಡಿಬಿಟ್ಟು ಈ ಕಾಲುವೆಯ ಅಗಲ ಎಷ್ಟಿದೆ, 1.25 ಅಡಿ. ಕಾಲುವೆಯ ಅಗಲ ಎಷ್ಟಿದೆ, 1.25 ಅಡಿ ಇದೆ. ಈ ಕಾಲುವೆಯಿಂದ ಕಾಲುವೆಗೆ ಎಷ್ಟಿದೆ, 3 ಅಡಿ ಇದೆ. ಈ ಏರ್ಬದು ಇವಾಗ ಎಷ್ಟಿದೆ, ಸಮತಟ್ಟಾದ ಸಮನಾಗಿರೋವಂಥ ಏರ್ಬದು ಇಷ್ಟಿದೆ. ಇದು ಕೂಡ 1.25 ಅಡಿ ಇದೆ. ಹೌದ್ರಾ? ಕಾಲುವೆನೂ 1.25 ಅಡಿ ಇದೆ, ಈ ಏರ್ಬದುನು 1.25 ಅಡಿ ಇದೆ. ಈಗ ಇದರೊಳಗೆ ಹೇಗೆ ಬೆಳೆಯೋದು ಅಂತ ನಾನು ನಿಮಗೆ ಮೊದಲನೇ ಹೇಳಿದೆ. ನಾನು ಒಂದೇ ಏಕ ಬೆಳೆ ಪದ್ಧತಿ ಮಾಡಿದಾಗ ರೈತರಿಗೆ ತುಂಬ ಏಟಾಗುತ್ತೆ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ, ನಾವು ಇವಾಗ ಇಲ್ಲಿ ಒಂದು ಸಸಿನ ಅಥವಾ ಬೀಜನ ನಾಟಿ ಮಾಡ್ತೀವಿ. ಬೆಂಡೆ ಬೀಜ ಇರ್ಬೋದು, ಅವರೆ ಬೀಜ ಇರ್ಬೋದು, ಅಥವಾ ಹುರುಳಿ ಬೀಜ ಇರ್ಬೋದು. ಅದು ಬೇಡ ಅಂತ ಅಂದ್ಬಿಟ್ಟು ಟೊಮೆಟೊ ಸಸಿ ಇಡ್ಬೋದು, ಮೆಣಸಿನಕಾಯಿ ಸಸಿ ಇಡ್ಬೋದು. ಈ ರೀತಿ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಇದು ಬೆಳೆಸ್ಕೊಂಡು 3 ಅಡಿಗೆ ಒಂದರಂಗೆ ಬರ್ತಾ ಇರ್ತವೆ. ಇದು ಏನಾಗ್ತಿದೆ, 3 ಅಡಿಗೆ ಒಂದರಂಗೆ ಬರ್ತಾ ಇದ್ದಾವೆ ಗಿಡಗಳು. ಸಾಲಿಂದ ಸಾಲಿಗೆ ಎಷ್ಟಿದೆ, 3 ಅಡಿ ಇದೆ. 3 ಅಡಿ ಸಾಲಿಗೆ ಏನು ಮಾಡ್ತಾ ಇದ್ದೀವಿ ನಾವು, ಈ ರೀತಿ ಯಾವುದನ್ನ ಬೀಜ ಹಾಕ್ತಾ ಇದ್ದೀವಿ ಅಥವಾ ಸಸಿ ಹಾಕ್ತಾ ಇದ್ದೀವಿ. ಇಲ್ಲೇನು ನಮಗೆ ತೊಂದರೆ ಕೊಡ್ತಾ ಇದ್ದಾವೆ ಅಂದರೆ, ಇಲ್ಲಿ ಹೆಚ್ಚು ನಮಗೆ ಕಳೆಗಳು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಕಳೆಗಳ ನಿಯಂತ್ರಣದಲ್ಲೇ ನಮ್ಮ ಜೀವನ ಎಲ್ಲ ಕಳೆದೋಗುತ್ತೆ. ಮತ್ತು ಅತಿ ಹೆಚ್ಚು ನಮಗೆ ದುಡ್ಡು ಖರ್ಚಾಗ್ತದೆ. ಎರಡನೇದೇನಾಗುತ್ತೆ ಅಂದರೆ, ಈ ರೀತಿ ನಾವು ಹಾಕಿದ್ದೀವಿ ಅಂದಾಗ ನಾವು ಹೆಚ್ಚು ನೀರು ಕೊಟ್ವಿ ಅಂತ ಏನಾಗ್ತದೆ, ಈ ಮಾಡಿರೋಂಥ ಕಾಲುವೆ ಈ ಮಣ್ಣು ಕೂಡ ಬಿದ್ದೋಗುತ್ತೆ, ಈ ಮಣ್ಣು ಕೂಡ ಒಳಗಡೆ ಬಿದ್ದೋಗುತ್ತೆ. ಈ ರೀತಿ ಬಿದ್ದೋಗಿ ಏನಾಗ್ತದೆ, ನಮಗೆ ಈ ಮೂಲ ಬೆಳೆಗಳ ಬೇರುಗಳು ಹೊರಗಡೆ ನಮಗೆ ಗಾಳಿಗೆ ತೋರಿಸ್ಕೊತಾ ಇದ್ದಾವೆ, ನಮ್ಮ ಗಿಡಗಳಿಗೆ ಆಘಾತ ಆಗ್ತದವೆ. ಯಾವಾಗ ನಾವು ಗೆಡ್ಡೆ ಅಂಥವನ್ನು ಹಾಕ್ತಾ ಇದೀವೋ ಅಂಥವು ಕೂಡ ಈ ವಾತಾವರಣಕ್ಕೆ ಅದನ್ನು ತೆರೆದುಕೊಂಡು ಏನಾಗ್ತದೆ, ನಮ್ಮ ಸಮಸ್ಯೆ ಆಗ್ತದೆ. ನಿರಂತರವಾಗಿ ನಾವು ಮಣ್ಣು ಎತ್ತದ ಕಟ್ತಾ ಇರೋವಂಥ ಒಂದು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಆದರೆ ಶೂನ್ಯ ಮಂಡಲ ನೈಸರ್ಗಿಕ ಕೃಷಿ ಈ ಮಾದರಿ ಏನು ಕೊಟ್ಟಿದ್ದೀವಿ ನಿಮಗೆ,
3 ಅಡಿಗೆ 2 ಅಡಿ ಅಥವಾ 3 ಅಡಿ 3 ಅಡಿ ಏನು ಮಾದರಿ ಇದೆಯೋ ಇದನ್ನು ಮಾಡಬೇಕು ಅಂದಾಗ ಅತಿ ಸುಲಭವಾಗಿ ನಾವು ತರಕಾರಿ ಆಗಲಿ ಮತ್ತೊಂದಾಗಲಿ ಎಲ್ಲದನ್ನು ಬೆಳಿಬೋದು. ಯಾವ ರೀತಿ ಬೆಳೆಯೋದು ಇದನ್ನು? ನಾನು ನಿಮಗೆ ಮೊದಲೇ ಹೇಳಿದೆ, ಇದನ್ನು ಪದ್ಧತಿಯನ್ನು ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಈ ಸಾಲು ಯಾವ ದಿಕ್ಕಿನಲ್ಲಿ ಹೊಡೆದಿದ್ದೀವಿ ಹೇಳೋಷ್ಟು ಏನಾರ ಇದೆಯಾ? ಉತ್ತರ ದಕ್ಷಿಣ. ಏನು ಸಾಲು ಹೊಡೆದಿದ್ದೀವಿ ಕಾಲುವೆಗಳು ಹೊಡೆದಿದ್ದೀವಿ, ಈ ರೀತಿ ಏರ್ ಬದು ಮಾಡಿದ್ದೀವಿ ಮತ್ತು ಕಾಲುವೆಗಳು ಹೊಡೆದಿದ್ದೀವಿ. ಹೌದ್ರಾ? ಈ ಕಾಲುವೆಗಳು ಕೆಳದನೆ ಯಾವ ದಿಕ್ಕಿನಲ್ಲಿದೆ? ಉತ್ತರ ದಕ್ಷಿಣ. ಹೌದ್ರಾ? ಉತ್ತರ ದಕ್ಷಿಣ ಏನಕ್ಕೆ ಹಾಕಬೇಕು ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ನಾವು ಗಿಡಗಳನ್ನ ಈ ಮಧ್ಯ ಬೆಡ್ಡಲ್ಲಿ ನಾಟಿ ಮಾಡ್ತೀವಿ ಅಂದಾಗ ಯಾವ ದಿಕ್ಕಿನಲ್ಲಿ ಮಾಡ್ತಾಯಿದ್ದೀವಿ? ಈ ಸಾಲಿಂದ ಈ ಸಾಲಿಗೆ ಯಾವ ದಿಕ್ಕಿದೆ? ಇದು ಪೂರ್ವ ಪಶ್ಚಿಮ. ಸೊ ಸಾಲಿಂದ ಸಾಲಿಗೆ 3 ಅಡಿ ಏನಿದೆ ಅದು ಪೂರ್ವ ಪಶ್ಚಿಮಕ್ಕಿದೆ. ಸಾಲಿನ ದಿಕ್ಕು ಯಾವುದಿದೆ? ಆ ಕಾಲುವೆ ದಿಕ್ಕು, ನೀರು ಕೊಡೋಂಥ ದಿಕ್ಕು ಯಾವುದಿದೆ? ನಮಗೆ ಉತ್ತರ ದಕ್ಷಿಣಕ್ಕಿದೆ. ನಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಗಿಡಗಳು ಬೆಳೆದಾಗ ನಾವು ಏನು ನೋಡ್ತಾ ಇದ್ದೀವಿ? ಇಲ್ಲಿ ಯಾವ ರೀತಿ ನಾವು ಈ ರೀತಿ ಗಿಡಗಳು ಬೆಳೀತಾ ಇದ್ದೀವೋ, ಈ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಅವನು ದಕ್ಷಿಣಾಯನವಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಬರೋದಿರಲಿ, ಅಲ್ಲಿಂದ ನಿರಂತರವಾಗಿ ತಿರ್ಗಿ ಈ ಕಡೆ ಪಶ್ಚಿಮಕ್ಕೆ ಬರೋಂಥ ತಕ್ಕಂತೆ ನಮಗೇನಾಗ್ತಾಯಿದೆ? ಈ ನಿರಂತರವಾಗಿ ಬೆಳಗಿನ ಸೂರ್ಯ ಈ ಕಡೆ ಎಲ್ಲ ಜಳಪ ಕೊಡ್ತಾ ಇದ್ದಾನೆ, ಮಧ್ಯಾಹ್ನ ಮೇಲೆ ಕೊಡ್ತಾನೆ, ವಾಪಸ್ ಹಿಂಗೆ ಬರ್ಬೇಕಾದ್ರೆ ಏನು ಕೊಡ್ತಾನೆ? ಒಳಗಡೆ ಕೊಡ್ತಾನೆ. ಇಡೀ ಬೀದಿ ಒಳಗೆ ಅವನು ಸೂರ್ಯ ರಶ್ಮಿ ಬರ್ತಾ ಇದೆ, ಎಲ್ಲ ಗಿಡಗಳ ಮೇಲೆ ಅದು ಬೀಳ್ತದೆ. ಮತ್ತು ಈ ಕಡೆ ಹೋಗ್ಬೇಕಾದ್ರೆ ಅವನು ಏನು ಕೊಡ್ತಾನೆ? ಇಲ್ಲೂ ತಾಪಮಾನ ಕೊಡ್ತಾನೆ, ಇಲ್ಲೂ ಕೊಡ್ತಾನೆ, ಬಂದು ಈ ಕಡೆಗೆ ಸೇರ್ತಾನೆ. ಯಾವಾಗ ನಮಗೆ ಅತಿ ಹೆಚ್ಚು ಸೂರ್ಯನ ಬೆಳಕು ನಮ್ಮ ಎಲೆಗಳ ಮೇಲೆಲ್ಲ ಬೀಳುತ್ತೋ ನಮಗೇನಾಗ ನೋಡಿದ್ದೀವಿ? ನಾವು ಅತಿ ಹೆಚ್ಚು ದ್ಯುತಿ ಸಂಶ್ಲೇಷಣೆ ಆಗೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಏನಾದರೂ ನಾವು ಸಾಲನ್ನ ಉಲ್ಟಾ ಮಾಡಿ ಹಿಂಗೆ ಪೂರ್ವದಿಂದ ಪಶ್ಚಿಮಕ್ಕೆ ಗಿಡ ಇಟ್ಕೊಂಡು ಹೋದರೆ ಒಂದು ಗಿಡದ ನೆರಳು ಇನ್ನೊಂದ್ರ ಮೇಲೆ ಬಿದ್ದು ಏನಾಗ್ತಾಯಿದೆ? ಅಲ್ಲಿ ಹಿಂಗೆ ಉತ್ತರದಿಂದ ಹೋಗುವಾಗ ದಕ್ಷಿಣದಿಂದ ಹೋಗುವಾಗ ಏನು ನೋಡ್ತೀವಿ? ಒಂದ್ರ ನೆರಳು ಒಂದ್ರ ಮೇಲೆ ಬೀಳೋದ್ರಿಂದ ಏನಾಗುತ್ತೆ? ದ್ಯುತಿ ಸಂಶ್ಲೇಷಣೆ ಸಮಸ್ಯೆ ಆಗುತ್ತೆ ಅನ್ನೋ ನೋಡಿದ್ದೀವಿ. ಕಾರಣ ಯಾಕೆಂದರೆ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಪಂಚತರಂಗಿಣಿ ಯೋಜನೆಯನ್ನು ಕೊಡ್ತಾ ಇರೋದು ನಿಮಗೆ. ಆದರೆ ತನಗೆ ಬೇಕಾದಷ್ಟು ಬಿಸಿಲನ್ನು ಅದು ತೊಗೊಳ್ಳೋವಂಥ ಒಂದು ಕ್ಷಮತೆ ಇರ್ತದೆ. ಆದರೆ ಈ ರೀತಿ ನಾವು ಮಾಡಿದಾಗ ಮುಖ್ಯ ಬೆಳೆ ಒಂದ್ರ ಮೇಲಿಂದ ಒಂದಕ್ಕೆ ನೆರಳು ಬೀಳೋದ್ರಿಂದ ಏನಾಗುತ್ತೆ? ನಮಗೆ ದ್ಯುತಿ ಸಂಶ್ಲೇಷಣೆ ಕಮ್ಮಿಯಾಗಿ ನಮಗೆ ಇಳುವರಿ ಕಮ್ಮಿ ಆಗೋದನ್ನು ನಾವು ನೋಡಿದ್ದೀವಿ. ಈ ರೀತಿ ನಾವು ಮಾಡಿದಾಗ ಈ 3 ಅಡಿಯಿಂದ 3 ಅಡಿಗೆ ಬೆಡ್ ಮಾಡಿದ್ದೀವಿ ಅಥವಾ ಏರ್ ಬದು ಮಾಡಿದ್ದೀವಿ. ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀವಿ? ನಾವು ಮಧ್ಯದಲ್ಲಿ ಯಾವ್ಯಾವೆಲ್ಲ ಹಾಕ್ಬೋದು? ಮಧ್ಯದಲ್ಲಿ ಏನು ಇದನ್ನು ಹಾಕ್ತೀವಿ ನಾವು? ಈಗ ಯಾವುದೆಲ್ಲ ಬೆಳೆಗಳನ್ನ ಮಧ್ಯದಲ್ಲಿ ಹಾಕೋದು ಅಂತ ನೋಡೋಣ. ಒಂದೇನು ನೋಡ್ತಾ ಇದ್ದೀವಿ? ನಮ್ಮ ಕಾಲುವೆ ಇದೆ ಉದ್ದಕ್ಕೂ. ತದನಂತರ ಇಲ್ಲಿ ಹಾಕ್ತೀವಿ. ಇದನ್ನು ಏನು ಹಾಕ್ತೀವಿ ನೋಡೋಣ. ಇದಾದಮೇಲೆ ಏನು ಮಾಡ್ತಾಯಿದ್ದೀವಿ? ಮಧ್ಯಕ್ಕೆ ಈ ರೀತಿ ನಾವು ಗಿಡಗಳನ್ನ ಇಟ್ಕೊಳ್ಳೋದನ್ನ ನೋಡೋಣ. ಇದು ಕಾಲುವೆ ಏನಿದೆ? ಇವು ಕಾಲುವೆಗಳು. ಯಾವ ಕಾಲುವೆಗಳು? ಈ ಕಾಲುವೆ ಮತ್ತು ಈ ಕಾಲುವೆ. ಇವಾಗ ಮಧ್ಯದಲ್ಲಿ ನಾವು ಯಾವುದೆಲ್ಲ ಹಾಕ್ಬೋದು? ಈ ಮಧ್ಯದಲ್ಲಿ ನಾವೇನು ಈ ಗುಂಡಾಕಾರದಲ್ಲಿ ನೋಡ್ತಾ ಇದ್ದೀವಿ, ಇದರೊಳಗೆ ನಾವು ಬೆಳೆಯೋಂಥಲ್ಲ ಗಿಡ ತರಕಾರಿಗಳು ಯಾವುದ್ಯಾವುದು? ನಿಮ್ಮ ಬೀನ್ಸ್ ಅಥವಾ ಹುರುಳಿಕಾಯಿ, ಬದನೆಕಾಯಿ, ಚಿಗಡಿಕಾಯಿ ಅಂತೀವಿ ಅಥವಾ ಗೋರಿಕಾಯಿ ಅಂತೀವಿ. ನಮ್ಮ ಕಡೆ ಚಿಗಡಿಕಾಯಿ ಅಂತಾರೆ, ಗೋರಿಕಾಯಿ ಅಂತಾರೆ. ಬದನೆಕಾಯಿ. ಇದಾದ ನಂತರ ಬೆಂಡೆಕಾಯಿ, ಟೊಮೊಟೊ, ಇದಾದಮೇಲೆ ಇನ್ಯಾವ್ದು ಮಾಡ್ತೀವಿ? ಮೆಣಸಿನಕಾಯಿ, ಆಮೇಲೆ ಹಿಂಗಾರಿಲಿ ಬಟಾಣಿ. ಈ ರೀತಿ ನಮ್ಗೆ ಯಾವ್ಯಾವ ಬೇಕೋ
ಎಲ್ಲ ಗಿಡಗಳು, ಈ ಗುಂಡಾಕಾರದಲ್ಲಿರೋವನ್ನೇನೋ ಗಿಡಗಳು. ಈ ಬದಿನಿಂದ ಬದಿಗೆ ಮಧ್ಯ ಏನು 3 ಅಡಿ ಇದೆ, ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಇದ್ರ ಬೀಜಗಳನ್ನು ಆಗ್ಬೋದು. ಇವಾಗ ಹುರುಳಿಕಾಯಿಗೆ ಬೀಜ ಮಾಡ್ತೀವಿ ನಾವು, ಹೌದಾ? ಬೆಂಡೆಕಾಯಿಗೆ ಏನು ಮಾಡ್ತೀವಿ, ಬೀಜ ಊರ್ತೀವಿ, ಅದಕ್ಕೆ ಸಸಿ ಮಾಡಲ್ಲ. ಟೊಮೆಟೊಗೆ ಏನು ಮಾಡ್ಕೊಂತೀವಿ, ಸಸಿ ಮಾಡ್ಕೊತೀವಿ, ಆವಾಗ ಸಸಿ ಊರಬೇಕು. ಬಟಾಣಿಗೆ ಏನು ಮಾಡ್ತೀವಿ, ಬೀಜ ಊರ್ತೀವಿ. ಮೆಣಸಿನಕಾಯಿಗೆ ಏನು ಮಾಡ್ತೀವಿ, ಸಸಿ ಮಾಡಿಬಿಟ್ಟು ಸಸಿ ಊರ್ತೀವಿ. ಬದನೆಕಾಯಿಗೆ ಏನು ಮಾಡ್ತೀವಿ, ಸಸಿ ಮಾಡಿಬಿಟ್ಟು ಸಸಿ ಊರ್ತೀವಿ. ಗೋರಿಕಾಯಿಗೆ ಏನು ಮಾಡ್ತೀವಿ, ಸಸಿ ಮಾಡ್ಕೊಂತೀವಿ ಊರ್ತೀವಿ, ಅಥವಾ ಹಂಗೇನೋ ಊರೋರು ಇದ್ದಾರೆ, ಹೌದ್ರಾ? ಈ ರೀತಿ ನಾವು ಯಾವ ತರಕಾರಿನ ಬೆಳಿಬೇಕು, ಗಿಡ ತರಕಾರಿಗಳನ್ನ ಬೆಳಿಬೇಕು, ಅದನ್ನು ಬೀಜ ರೂಪದಲ್ಲಾಗಲಿ ಸಸಿ ಮಡಿ ಮಾಡೋಣ, ಸಸಿನ ತೊಗೊಂಡು ನಾವು ಇಲ್ಲಿ ಬಿತ್ತನೆ ಮಾಡೋದನ್ನ ನೋಡ್ತೀವಿ. ಸೊ ಇದು ಯಾವುದನ್ನ ಬೀಜ ಇರ್ಬೋದು, ಅದನ್ನು ನಾವು ಮೊದಲೇನು ಮಾಡಬೇಕಾಗಿದೆ, ಬೀಜಾಮೃತದಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಏನು ಮಾಡ್ತೀವಿ, ಇಲ್ಲಿ ಬಿತ್ತನೆ ಮಾಡ್ತೀವಿ. ಸರಿನಾ? ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಿ ನೀವು ಅದನ್ನು ಇಲ್ಲಿ ಬಿತ್ತನೆ ಮಾಡಬೇಕು. ಎಷ್ಟಡಿ ಬಿತ್ತನೆ ಮಾಡ್ಕೊತೀವಿ ನಾವು? ನಮ್ಮ ಮೂಲವಾಗಿ ಬೀನ್ಸ್ ಅಂತ ಅಂದರೆ 2 ಅಡಿಗೆ ಒಂದನ್ನು ಮಾಡ್ಕೊಂಡಿರ್ತೀವಿ, ಹೌದ್ರಾ? ಹುರುಳಿಕಾಯಿನ, ಬೆಂಡೆಕಾಯಿನ ಏನು ಮಾಡ್ತೀವಿ, ಹತ್ರ ಹಾಕೋರು ಇದ್ದಾರೆ 2 ಅಡಿನೂ ಹಾಕ್ತಾರೆ, 2.5 ಅಡಿ, 3 ಅಡಿನೂ ಹಾಕ್ತಾರೆ. ಯಾಕೆಂದರೆ ಅವು ದೊಡ್ಡ ದೊಡ್ಡ ಗಿಡ ಆದಂಗೆಲ್ಲ ಏನಾಗುತ್ತೆ ನಮಗೆ ಬೇಕಾಗ್ತವೆ. ಅಥವಾ 1.5 ಅಡಿಯಿಂದ 2 ಅಡಿ ತನಕ ನಾವು ಬೆಂಡೆಕಾಯಿನ ಹಾಕೊಂತೀವಿ. ನೀವು ಯಾವ ರೀತಿ ಹಾಕ್ತಿರೋ ಆ ಸಾಲಿಂದ ಹಾಕೊಳ್ಳಿ. ಮತ್ತು ಟೊಮೆಟೊ 2 ಅಡಿಗೂ ಹಾಕ್ತಾರೆ, 2.5 ಅಡಿಗೂ ಹಾಕ್ತಾರೆ, 3 ಅಡಿ ಹಾಕ್ತಾರೆ. ನೀವು ಯಾವ ರೀತಿ ಮಾಡ್ತೀರ ಅಂತ ನೋಡಿಕೊಂಡು ಅದೇ ರೀತಿ ನೀವು ಸಾಲಿಂದ ಸಾಲು ಮಾತ್ರ 3 ಅಡಿ ಇದೆ, ನೀವು ಗಿಡದಿಂದ ಗಿಡಕ್ಕೆ ನಿಮ್ಮ ಇವಾಗ ಏನು ಮಾಡ್ತಾಯಿರೋ ಅದನ್ನು ಮಾಡ್ಕೊಂಡು ಹೋಗಿ. ತದನಂತರ ಬದನೆಕಾಯಿಗೆ ಸ್ವಲ್ಪ ಹೆಚ್ಚು ಜಾಗ ಕೊಡಬೇಕಾಗುತ್ತೆ, ಯಾಕೆಂದರೆ ದೊಡ್ಡ ಗಿಡ ಬೆಳೆಯುತ್ತೆ. ಯಾವುದೇ ನಾವು ಈ ಗಿಡ ಬೆಳಿತೀವಿ ಅಂದಾಗ ಈ ಗಿಡಗಳು ಬೆಳೆದಂಗೆ ಈ ಪಕ್ಕದಲ್ಲಿರುವಂಥ ಗಿಡಗಳು ಏನಾಗಿರ್ಬೇಕು, ಜಾಗ ಇರಬೇಕು. ಒಂದಕ್ಕೊಂದಲ್ಲಿ ಘರ್ಷಣೆ ಆಗಿಬಿಟ್ಟು ಆ ಘರ್ಷಣೆ ಒಳಗೇ ತನ್ನ ಶಕ್ತಿಯನ್ನು ಕಳ್ಕೊಂಡು ನಮ್ಗೆ ಇಳುವರಿ ಮೇಲೆ ಏಟಬಾರ್ದು. ಮತ್ತು ಹಿಂಗೆ ಘರ್ಷಣೆ ಮಾಡೋ ಒಂದೊಂದು ಎಲೆಗಳು ತಿಕ್ತಾಗ ಏನಾಗುತ್ತೆ, ಎಲೆಗಳು ಹೊಡಿತವೆ, ಅಲ್ಲಿ ನಮಗೇನಾಗುತ್ತೆ ದ್ವಿತೀಯ ಸಂಶ್ಲೇಷಣೆ ಕಡಿಮೆಯಾಗಿ ಇಳುವರಿ ಕಡಿಮೆ ಆಗುತ್ತೆ. ತದನಂತರ ಯಾವ್ದು ಮಾಡ್ತೀವಿ, ಬದನೆಕಾಯಿ ಆಯಿತು, ಮೆಣಸಿನಕಾಯಿನ, ಬಟಾಣಿನ ಎಲ್ಲ ನೀವೇನು ಮಾಡ್ತೀರೋ ಆ ರೀತಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಕೊಡಬೇಕು ಆ ರೀತಿ ನೋಡಿಕೊಂಡು ನಾವು ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದನ್ನು ಮೊದಲನೇದು ಗಿಡ ತರಕಾರಿ ಏನು ಮಾಡ್ತೀವಿ, ಇದು ಗಿಡ ತರಕಾರಿ. ಅದೇ ರೀತಿ ಏನಾಗುತ್ತೆ ಅಂದರೆ ನಾವು ಈ ಕೋಸು, ಗೆಡ್ಡೆಕೋಸು, ಹೂಕೋಸನ್ನ ನಾವು ಎಲೆಕೋಸನ್ನ ಮಾಡ್ತೀವಿ ಅಂತಂದಾಗೂ ಕೂಡ ಏನಾಗುತ್ತೆ, ಅವನ್ನ ಕೂಡ ನಾವು ಈ ಗುಂಡಾಕಾರದಲ್ಲಿ ಏನಿದೆಯೋ ಈ ಆಕಾರ ಚಿಹ್ನೆ ಏನಿದೆಯೋ ಅಲ್ಲಿಗೆ ನಾವು ಹೂಕೋಸು ಅಂದರೆ ಕಾಲಿಫ್ಲವರ್ ಅಂತ ಏನಂತೀರ ಅದು, ಅಥವಾ ಎಲೆಕೋಸು ಅಂದರೆ ಕ್ಯಾಬೇಜ್ ಅಂತ ಏನಂತೀವೋ ಅದು. ಇದನ್ನೇನು ಮಾಡ್ತೀರಾ, ಇಲ್ಲಿ ನಾವು ಸಸಿಗಳು ಹಾಕಂತೀವಿ. ಸರಿನಾ? ಸಸಿಯಾಗಿ ಮಾಡೋದನ್ನು ಅದನ್ನೆಲ್ಲ ಮುಂದಕ್ಕೆ ನೋಡೋಣ. ಸೊ ಇದನ್ನೆಲ್ಲ ನಾವು ಹೇಳಿದಾಗ ಇದನ್ನು ಆದಷ್ಟು ಜವಾರಿ ಇದ್ದರೆ ಒಳ್ಳೆಯದು. ಬೆಂಡೆಕಾಯಿ ಒಂದೇ ನಾನು ನಿಮ್ಮ ಮೊನ್ನೆ ಹೇಳಿದಾಗ ಏನಾಗುತ್ತೆ, ಅದು ಹೆಚ್ಚು ಮುಳ್ಳಿರುತ್ತೆ ಮತ್ತು ಹೆಚ್ಚು ಒಳಗಡೆ ಲೋಳೆ ಅಥವಾ ಅಂಟು ದ್ರವ ರೂಪದಲ್ಲಿರುತ್ತೆ. ಜನಗಳು ಸ್ವಲ್ಪ ಇದನ್ನು ಇಷ್ಟಪಡಲ್ಲ, ನಿಧಾನಕ್ಕೆ ಅವ್ರನ್ನ ನಾವು ಇದ್ರ ಕಡೆ ಸೆಳಿಬೇಕಾಗುತ್ತೆ. ಮಿಕ್ಕಿದ್ದೀವನ್ನೆಲ್ಲನೂ ಜನ ತುಂಬ ಇಷ್ಟಪಟ್ಟು ತಿಂತಾರೆ, ಯಾವುದೂ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಹಾಗಾಗಿ ನಾವು ಯಾವುದೇ ತೆಗಿತೀವಿ ಅಂದಾಗ ಬೀಜಗಳು ನಾಟಿ ಬೀಜ ಅಥವಾ ಅದನ್ನೇನಂತೀವಿ ಜವಾರಿ ಬೀಜ ಅಂತ ಉತ್ತರ ಕನ್ನಡದಲ್ಲಿ ಅಂತೀವಿ. ನಾಟಿ ಅಥವಾ ಜವಾರಿ ಬೀಜಗಳನ್ನ ಉಪಯೋಗಿಸ್ಕೊಂಡು ಬೆಳೆದ್ವಿ ಅಂದರೆ ಅತಿ ಉತ್ಕೃಷ್ಟವಾದ ಗುಣಗಳು ಬರ್ತವೆ, ರೋಗ ಮುಕ್ತವಾಗಿರ್ತವೆ ಮತ್ತು ಅತಿ ಹೆಚ್ಚು ರುಚಿ ಬರೋದ್ರಿಂದ ನಮಗೆ ಹೆಚ್ಚೆಚ್ಚು ಬೇಡಿಕೆ ಆಗುತ್ತೆ, ಹೆಚ್ಚೆಚ್ಚು ಜನ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ಇವಾಗ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಈ ಗುಂಡಾಕಾರದಲ್ಲಿರೋದ್ರಲ್ಲಿ ಇದನ್ನು ನಾವು ಬೀನ್ಸು, ಹುರುಳಿಕಾಯಿ, ಬೆಂಡೆಕಾಯಿ, ಟೊಮ್ಯಾಟೊ, ಬದನೆಕಾಯಿ, ಮೆಣಸಿನಕಾಯಿ, ಬಟಾಣಿ, ಗೋರಿಕಾಯಿ ಅಥವಾ ಅವರೆಕಾಯಿ, ಈ ರೀತಿ ಹಿಂಗಾರಿಲಿ ಅವರೆಕಾಯಿ ಅಥವಾ ಬಟಾಣಿ ಹಿಂಗಾರಿಲಿ ಇವನ್ನ ನಾವು ಹಾಕಂತೀವಿ. ಅದು ಬಿಟ್ಬಿಟ್ಟು ಇಲ್ಲಾಂದ್ರೆ ಏನು ಮಾಡ್ಬೋದು, ನಾವು ಅದೇ ಜಾಗದಲ್ಲಿ ಈ ವೃತ್ತಾಕಾರ ಅಥವಾ ಗುಂಡಾಕಾರ ಏನು ಕೊಟ್ಟಿದ್ದೀವೋ ಅಲ್ಲಿ ಹೂಕೋಸು ಅಥವಾ ಎಲೆಕೋಸನ್ನ ಕೂಡ ನಾವು ಬೆಳೆಸ್ಕೊಬೋದು. ಇದಾದ ನಂತರ ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಈ ಚಿಹ್ನೆ ಇರೋದು, ಈ ನಕ್ಷತ್ರ ಚಿಹ್ನೆ ಏನು ಕೊಟ್ಟಿದ್ದೀವೋ ಇದರೊಳಗೆ ಏನು ನೋಡ್ತಾ ಇದ್ದೀವಿ, ಇವಾಗ ನಕ್ಷತ್ರ ಚಿಹ್ನೆ ಏನು ಕೊಟ್ಟಿದ್ದೀವೋ ಇದರೊಳಗೆ ಅತಿ ಮುಖ್ಯವಾಗಿ ಮುಸುಕಿನ ಜೋಳ ಅಥವಾ ಗೋವಿನ ಜೋಳ, ನಮ್ಮ ಕಡೆ ಮುಸುಕಿನ ಜೋಳ ಅಂತಾರೆ, ನೀವೇನಂತೀರಾ ಗೋವಿನ ಜೋಳ ಅಂತೀರ, ಹೌದ್ರಾ? ಮುಸುಕಿನ ಜೋಳ ಅಥವಾ ಗೋವಿನ ಜೋಳನ ಹಾಕ್ಬೇಕಾಗತ್ತೆ. ಎರಡು ಈ ಗಿಡ ತರಕಾರಿ ಯಾವುದೇ ಇದೆಯೋ ಆ ಎರಡು ಗಿಡ ತರಕಾರಿಗಳ ಮಧ್ಯೆ ಏನಾಗ್ತೀರಾ, ಒಂದು ಮುಸ್ಕಿನ ಜೋಳ ಹಾಕ್ತೀರಾ. ಮುಸ್ಕಿನ ಜೋಳ ಹಾಕ್ಬೇಕಾದ್ರೆ ಏನು ಮಾಡ್ತೀರಾ, ಅದ್ರ ಜೊತೆಗೆ ಮುಸ್ಕಿನ ಜೋಳದ ಜೊತೆಗೆ ಏನಾಗ್ತೀರಾ, ಅಲಸಂದಿ ಬೀಜನೂ ಹಾಕ್ತೀರಾ.
ಯಾವಾಗ ಮುಸ್ಕಿನ ಜೋಳ ಈ ರೀತಿ ಬೆಳೆಯುತ್ತೆ, ಮುಸ್ಕಿನ ಜೋಳ ಈ ರೀತಿ ಬೆಳ್ಕೊಂಡು ಹೋಗುತ್ತೆ, ಕೊನೆಗೆ ಬಂದು ನಮಗೇನಾಗುತ್ತೆ, ಇಲ್ಲಿಂದ ಬಂದು ನಮಗೆ ಜೋಳನ ದಂಟನ್ನು ಕೊಡೋದನ್ನು ನಾವು ನೋಡ್ತಿರ್ತೀವಿ, ಇಲ್ಲೆಲ್ಲ ಕೊಡ್ತಾ ಇರ್ತೀವಿ. ಹಿಂಗೆ ಈ ಅಲಸಂಡೆ ನಾವು ಜೊತೆಗೆ ಹಾಕಿದ್ದೀವಿ ಅಂದಾಗ, ಅಲಸಂದೆನೂ ಬಿತ್ತನೆ ಮಾಡೋದು ಏನು ಮಾಡ್ತೀವಿ, ಜೋಳದ ಜೊತೆಗೇ ಈ ಬಿತ್ತನೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ 2 ಮುಸ್ಕಿನ ಜೋಳದ ಹಾಕಬೇಕು, ನಾವು 2 ಮುಸ್ಕಿನ ಜೋಳದ ಹಾಕಬೇಕು. ಅದ್ರ ಜೊತೆಗೆ ಏನು ಮಾಡ್ತೀರಾ, ಪಕ್ಕದಲ್ಲಿ ಅಲಸಂದೆ ಹಾಕ್ತೀರ. ಈ ಅಲಸಂದೆ ಏನಾಗುತ್ತೆ ಅಂದರೆ ಈ ಜೋಳ ಉಟ್ಕೊಂಡು ಮೇಲೆ ಬಂದಂಗೆ, ಜೋಳ ಹುಟ್ಟು ಮೇಲೆ ಬಂದಂಗೆ ಏನಾಗುತ್ತೆ, ಈ ಅಲಸಂದೆ ಬಳ್ಳಿ ಇರೋದ್ರಿಂದ ಏನಾಗುತ್ತೆ, ಇದು ಈ ಗಿಡದ ಮೇಲೆ ಹತ್ತುತ್ತೆ, ಮುಸ್ಕಿನ ಜೋಳದ ಗಿಡದ ಮೇಲೆ ಹತ್ತುತ್ತೆ. ಇದ್ರ ಬೇರುಗಳು ಏನು ಮಾಡ್ತದೆ, ಇವಾಗ ನಮಗೆಲ್ಲ ಗೊತ್ತೇ ಇದೆ, ಈ ಅಲಸಂದಿ ಬೇರು ಏನು ಮಾಡುತ್ತೆ, ಸಾರ್ವಜನಿಕನ ಬಿಡುಗಡೆ ಮಾಡುತ್ತೆ, ಅಂದರೆ ಯೂರಿಯಾ ಬಿಡುಗಡೆ ಮಾಡುತ್ತೆ, ವಾತಾವರಣದ ನೇರವಾಗಿ ವಾಯುನ ತೊಗೊಂಡು ಅದೇನು ಮಾಡುತ್ತೆ, ಸಾರ್ವಜನಿಕ ಸ್ಥಿರೀಕರಿಸುತ್ತೆ, ತನಗೆ ಎಷ್ಟು ಬೇಕೋ ಅದು ಉಪಯೋಗಿಸುತ್ತೆ, ಮಿಕ್ಕಿದನ್ನೆಲ್ಲ ಏನು ಮಾಡುತ್ತೆ, ಈ ಬೇರೆ ಹೊರಗಡೆ ಸೂಸುತ್ತೆ, ಈ ಮುಸ್ಕಿನ ಜೋಳನ ತೊಗೊಳುತ್ತೆ, ಮತ್ತು ನಮ್ಮ ಅನ್ಯ ಬೆಳೆಗಳು ಕೂಡ ಇದನ್ನು ತೊಗೊಂಡು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಯಾವುದೇ ಯೂರಿಯಾನೂ ಬೇಡ, ಯಾವುದೋ ಕೊಟ್ಟಿಗೆ ಗೊಬ್ಬರ ಬೇಡ. ಸ್ನೇಹಿತರೆ, ಈ ರೀತಿ ನಾವು ಮುಸ್ಕಿನ ಜೋಳಕ್ಕೆ ಏನು ಮಾಡಬೇಕು, 2 ಮುಸ್ಕಿನ ಜೋಳದ ಕಾಳನ್ನು ಊರಬೇಕು, ಅದ್ರ ಜೊತೆಗೆ ಅವತ್ತಿನ ದಿವಸನೇ ಒಂದು ಅಲಸಂಡೆ ಕಾಳನ್ನು ನಾವು ಜೊತೆಗೆ ಊರಬೇಕಾಗುತ್ತೆ. ಈ ಬೀಜಗಳನ್ನೆಲ್ಲ ಯಾವುದೇ ಹೇಳ್ತೀವಿ, ಸಸಿ ಇರ್ಬೋದು, ಇದಿರ್ಬೋದು, ನಾವೇನು ಮಾಡ್ತೀವಿ, ಬೀಜಾಮೃತದಲ್ಲಿ ಅದನ್ನು ಸಂಸ್ಕರಣೆ ಮಾಡಿಬಿಟ್ಟು ಹಾಕ್ತೀವಿ. ಬೀಜಾಮೃತದಲ್ಲಿ ಹದ್ದದು, ಎತ್ಬಿಟ್ಟು ಅದನ್ನೇನು ಮಾಡೋದು, ನೆರಳಲ್ಲಿ ಒಣಗಿಸ್ಕೊಳ್ಳೋದು, ಮತ್ತು ಅದನ್ನು ಬಿತ್ತನೆ ಮಾಡೋದನ್ನ ನಾವು ನೋಡಿದ್ದೀವಿ, ಗೊತ್ತೇ ಇದೆ ನಮಗೆ. ಇದಾದ ನಂತರ ಯಾವುದೋ ಈ ನಕ್ಷತ್ರ ಆಕಾರದಲ್ಲಿ ಕೊಟ್ಟಿದ್ದೀವಿ, ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮಗೆ ಈ ಮುಖ್ಯವಾದ ಬೆಳೆಗಳು, ಈ ಗುಂಡಾಕಾರದಲ್ಲಿ ಕೊಟ್ಟಿರೋಂಥ ಈ ಎಲ್ಲ ತರಕಾರಿಗಳು ಅಥವಾ ಎಲೆಕೋಸು, ಹೂಕೋಸು, ಇದು ಯಾವುದನ್ನೇ ಇರ್ಬೋದು, ಯಾವ ಬೆಳೆ ತೊಗೊತೀವೋ ಆ ಬೆಳೆಗೆ ಹಲಸಿನ ಗಿಡ ಏನು ಮಾಡ್ತಾಯಿದೆ, ಅಲಸಂಡೆ ಗಿಡ ನಮಗೆ ನಿರಂತರವಾಗಿ ಬೇರುಗಳು ಬೆಳೆದಂಗೆಲ್ಲ ಏನಾಗ್ತದೆ, ಈ ಬೇರುಗಳು ಬೆಳೀತಾ ಇದ್ದಾವೆ, ಈ ಬೇರುಗಳು ಬೆಳೀತಾ ಇದ್ದಾವೆ, ಏನಾಗ್ತದೆ ನಮಗೆ ಈ ಅಲಸಂದೆ ಗಿಡಗಳಿಂದ ಇದಕ್ಕೆ ನಿರಂತರವಾಗಿ ಯೂರಿಯಾ ಸಿಗೋದನ್ನು ನಾವು ನೋಡ್ತಾ ಇದ್ದೀವಿ. ಇದಾದ ನಂತರ ಏನು ಮಾಡ್ತೀವಿ ಅಂದರೆ, ಈ ತ್ರಿಕೋಣದ ಆಕಾರ ಏನು ತ್ರಿಕೋಣದ ಆಕಾರ ತೊಗೊಂಡಿದ್ದೀವೋ, ಈ ತ್ರಿಕೋಣದ ಆಕಾರದಲ್ಲಿ ಮುಖ್ಯವಾಗಿ ನಾವು ಹಾಕಬೇಕಾಗಿರೋದು ನಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚು ಸಮಸ್ಯೆ ಮಾಡೋದು ನಮಗೆ ನಿಮೋಟೈಡ್ಸ್ ಅಥವಾ ಬೇರುಗಂಟು ರೋಗ. ಇದಕ್ಕೆ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ಇಲ್ಲಿ ಹಾಕ್ಬೇಕಾದ್ರೆ ನಾವು ಯಾವುದು, ಚೆಂಡು ಹೂವು ಅಥವಾ ಸೇವಂತಿ ಹೂವು ಅಥವಾ ಚಿಂತಾಮಣಿ ಚೆಂಡು ಹೂವು ಅಂತೀವಿ. ಚಿಂತಾಮಣಿ ಚೆಂಡು ಹೂವು, ಚಿಂತಾಮಣಿ ಚೆಂಡು ಹೂವು. ಈ ಚೆಂಡು ಹೂವು ಅಂತ ಅಂದಾಗ ನಾವು ಇಂಗ್ಲೀಷಲ್ಲಿ ಏನಂತೀವಿ, ಮ್ಯಾರಿ ಗೋಲ್ಡ್ ಅಂತ ಅಂತೀವಿ. ಸೇವಂತಿ ನಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಈ ಚೆಂಡು ಹೂವು ಅಂತ ಅಂದ್ಬಿಟ್ಟು, ಅಥವಾ ಚಿಂತಾಮಣಿ ಚೆಂಡು ಹೂವು ಅಂದರೆ, ಇದು ಚೆಂಡು ಹೂವು ಅಂದರೆ ನಮಗೇನಾಗುತ್ತೆ, ಒಂದು ಕಿತ್ತಳೆ ಬಣ್ಣ ಇರುತ್ತೆ ಅಥವಾ ಹಳದಿ ಬಣ್ಣ ಇರುತ್ತೆ, ಜವಾರಿದೆ ಹಾಕ್ಬೇಕು ನೀವು ಆದಷ್ಟು ಹುಡುಕ್ಬಿಟ್ಟು. ಈ ಚಿಂತಾಮಣಿ ಚೆಂಡು ಹೂವು ಅಯ್ಯಪ್ಪನ ಮಾಲೆಗೆ ಉಪಯೋಗಿಸ್ತಾರೆ ಅದನ್ನು. ಆ ಚೆಂಡು ಹೂವು ಯಾವುದು, ಒಂದು ಸ್ವಲ್ಪ ಕಂದು ಬಣ್ಣದಲ್ಲಿರುತ್ತೆ, ಕೆಂಪು ಕಂದು ಮಿಶ್ರಿತ ಇರುತ್ತೆ. ಅದನ್ನು ಯಾವುದಕ್ಕೆ ಉಪಯೋಗಿಸ್ಕೊಂತೀವಿ ನಾವು, ಅಯ್ಯಪ್ಪನ ಪೂಜೆ ಒಳಗೆ ಅದನ್ನು ಹೆಚ್ಚು ಉಪಯೋಗಿಸ್ಕೊಂತೇವೆ. ಜನವರಿ ಈ ಕೊನೆಗೆ, ಡಿಸೆಂಬರ್ ಮಧ್ಯದ ಮೇಲ್ಭಾಗದಲ್ಲಿ ಜನವರಿ ಕೊನೆ ತನಕ ಅದನ್ನು ಬೆಳೆದು ಅಯ್ಯಪ್ಪನ ಹೋಗೋರು ಅದನ್ನು ತುಂಬ ಉಪಯೋಗಿಸ್ತಾರೆ. ಮಾಲೆಗಳಾಗಿ ಮಾಡೋಗಿರ್ಬೋದು, ಮತ್ತು ಅಲಂಕಾರಕ್ಕೆಲ್ಲನೂ ಈ ಚಿಂತಾಮಣಿ ಚೆಂಡು ಹೂವು ಉಪಯೋಗಿಸ್ತಾರೆ. ಏನಕ್ಕೆ ನಾವು ಚೆಂಡು ಹೂವು ಹಾಕಬೇಕು, ಇಲ್ಲಿ ಇದಕ್ಕೆ ಮುಂಚೆ ಈ ಚೆಂಡು ಹೂವನ್ನು ನಾವೇನಕ್ಕೆ ಹಾಕಬೇಕು ಅಂದರೆ, ಚೆಂಡು ಹೂವು ಯಾವಾಗ ಬರುತ್ತೋ, ಅಲ್ಲಿ ಚೆಂಡು ಹೂವುಗಳು ಯಾವಾಗ ಬರ್ತಾವೋ ಅದು ಮುಖ್ಯವಾಗಿ ಏನು ಮಾಡ್ತವೆ ಅಂದರೆ, ಈ ಚೆಂಡು ಹೂವು ಗಿಡದ ಒಂದು ವಿಶೇಷವಾದ ಗುಣಲಕ್ಷಣ ಇದೆ. ಅದ್ರ ಸುಗಂಧದಿಂದ ಏನಾಗುತ್ತೆ ಅಂದರೆ, ನಮ್ಮ ಮುಖ್ಯ ಬೆಳೆಗಳಿಗೆ ಯಾವುದೋ, ಇಲ್ಲಿ ಮುಖ್ಯ ಬೆಳೆಗಳು ಏನು ಬೆಳಿತೀವಿ, ಈ ಬೆಳೆಗಳನ್ನ ಯಾವ್ದು ಬೆಳಿತೀವೋ ಆ ಬೆಳೆಗಳಿಗೆ ಬರುವಂಥ ಕೀಟಗಳನ್ನ ನಾಶ ಮಾಡೋಸೋಂಥ ನಮ್ಮ ಮಿತ್ರ ಕೀಟಗಳು ಇಲ್ಲಿ ಬಂದು ಸೇರ್ಕೊಂತವೆ. ಈ ಮುಖ್ಯ ಬೆಳೆಗೆ ಬೀನ್ಸ್ ಇರ್ಬೋದು, ಬೆಂಡೆಕಾಯಿ, ಟೊಮೆಟೊ, ಕ್ಯಾರೆಟು, ಕ್ಯಾರೆಟ್ ಅಂತ ಮೆಣಸಿನಕಾಯಿ, ಬಟಾಣಿ, ಇವೆಲ್ಲ ಏನು ಹೇಳ್ತಾ ಇದೀವೋ ಇವುಗಳಿಗೆ ಬಂದು ದಾಳಿ ಮಾಡೋವಂಥ ಕೀಟಗಳನ್ನ ನಾಶ ಮಾಡುವಂಥ ಮಿತ್ರ ಕೀಟಗಳು ಈ ಚೆಂಡು ಹೂವಿನ ಗಿಡದಲ್ಲಿ ಬಂದು ಸೇರ್ಕೊಂತವೆ. ಒಂದನೇದು. ಎರಡನೇದು, ಅದ್ರ ಬಣ್ಣ ಎಷ್ಟು ಆಕರ್ಷಕ ಇರುತ್ತೆ, ಹೂವಿನ ಸುವಾಸನೆ ಮತ್ತು ಆಕರ್ಷಣೆಗೆ ಏನು ಮಾಡುತ್ತೆ ಅಂದರೆ, ದುಂಬಿಗಳು ಹೆಚ್ಚು ಬರ್ತವೆ, ಹನಿ ಬೀಸ್ ಹೆಚ್ಚು ಬಂದು ಏನಾಗ್ತವೆ, ಇಲ್ಲಿ ಬರೋದ್ರಿಂದ ಏನು ಮಾಡ್ತವೆ, ಅಲ್ಲಿ ಬಂದು ಆ ಹೂವದ ಮೇಲೆ ಕೂತ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಬೇರೆ ಬೇರೆ ಮುಖ್ಯ ಬೆಳೆಗಳು ಹೂವದ ಮೇಲೆ ಏನು ಮಾಡ್ತವೆ, ಅಲ್ಲಿ ಕೂತು ಅಲ್ಲಿ ಪರಾಗನ್ನು ಹೆಚ್ಚು ಮಾಡ್ತವೆ. ಪರಾಗ ಹೆಚ್ಚಾಯಿತು ಅಂದ್ರೇನು ನಮ್ಮ ಇಳುವರಿ ಹೆಚ್ಚಾಗುತ್ತೆ. ಎರಡನೇದು. ಮೂರನೇದು, ಇದನ್ನು ಕುಯ್ದು ನಾವು ಕೊಟ್ಟಾಗ ಏನಾಗುತ್ತೆ, ಮಾರ್ಕೆಟಿಗೆ ನಮಗೆ ಹಣ ಬರುತ್ತೆ. ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ವಿ ಹೇಳ್ರಿ, ಹುರುಳಿಕಾಯಿ,
ಹುರುಳಿಕಾಯಿ ಅಥವಾ ಬೆಂಡೆಕಾಯಿ ಅಥವಾ ಬದನೆಕಾಯಿ ಅಂತ ಹಾಕೊಂಡು ಹೋಗ್ತಿದ್ವಿ. ಕೆಳಗಡೆ ಏನೂ ಇರ್ತಿರಲಿಲ್ಲ. ಇವಾಗ ಏನಿದೆ ನಮಗೆ ಬೆಂಡೆಕಾಯಿ ಅಥವಾ ಹುರುಳಿಕಾಯಿ ಅಥವಾ ಬದನೆಕಾಯಿ ಅಥವಾ ಟೊಮೆಟೊ ಇದ್ರ ಜೊತೆಗೇನಿದೆ, ಮೊದಲನೇದಾಗಿ ನಮಗೆ ಸಿಗೋದು ಮುಸ್ಕಿನ ಜೋಳ, ಗೋವಿನ ಜೋಳ ಸಿಗುತ್ತೆ, ಅಲಸಂದಿ ಸಿಗುತ್ತೆ. ಇವಾಗ ಅಲಸಂದಿಂದ ಪುಕ್ಕಟ್ಟೆಗೆ ನಮಗೆ ಯೂರಿಯಾನು ಸಿಗ್ತಾಯಿದೆ ಅಥವಾ ಸಾರ್ವಜನಿಕ ಸಿಗ್ತಾಯಿದೆ. ಈ ಚೆಂಡು ಹೂವಿನಿಂದ ಏನು ಸಿಗ್ತಾಯಿದೆ ನಮಗೆ ಅತಿ ಮುಖ್ಯವಾಗಿ ಬೇರು ಗಂಟು ರೋಗಗಳು. ಯಾವ ಗಂಟು ಇದು ನೋಡ್ರಿ, ಅಲಸಂದಿ ನಾವು ಹಾಕ್ದಾಗ ಏನಾಗುತ್ತೆ ಅಂದರೆ ಬೇರಿನ ಮೇಲೆ ಗಂಟುಗಳಾಗ್ತಾವು, ಬೇರಿನ ಮೇಲೆ ಗಂಟಾಗ್ತವೆ. ಈ ಬೇರಿನ ಮೇಲೆ ಗಂಟಾಗಿರೋವು ರೈಸೋಮಿಯಂ ಜೀವಾಣುಗಳು ಸೇರ್ಕೊಂತವೆ. ಅಲ್ಲಿ ಅವು ವಾತಾವರಣದಿಂದ ಬಂದಂಥ ವಾಯುವಿನಿಂದ ಯಥೇಚ್ಛವಾಗಿರುವಂಥ ಸಾರ್ವಜನಿಕ ತೊಗೊಂಡು ಗಿಡಗಳಿಗೆ ಬೇಕಾದ ರೀತಿ ನೈಟ್ರೇಟ್ಸ್ ರೀತಿಯಲ್ಲಿ ಮಾಡಿಬಿಟ್ಟು ಈ ಮುಖ್ಯ ಗಿಡಕ್ಕೆ ಕೊಡುತ್ತೆ. ಮಿಕ್ಕಿದ್ದನ್ನು ಹೊರಗಡೆ ಸೂಸುತ್ತೆ. ನಮ್ಮ ಈ ಬೇರೆ ಬೆಳೆಗಳ ಗಿಡಗಳು ಬೇರುಗಳು ಏನು ಮಾಡ್ತವೆ, ಇದನ್ನು ತೊಗೊಂಡು ಗಿಡ ಯಥೇಚ್ಛವಾಗಿ ಸುಭದ್ರವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತವೆ. ಆದರೆ ಇದು ಬೇರಿನ ಮೇಲಿನ ಗಂಟು. ಆದರೆ ನಾವು ನೋಡ್ತೀವಿ ಈ ಟೊಮೆಟೊ ಇರ್ಬೋದು, ಇದಿರ್ಬೋದು, ಇದರೊಳಗೆಲ್ಲ ಬೆಂಡೆಕಾಯಿಗೆಲ್ಲ ಏನಾಗುತ್ತೆ, ಬೇರು ಒಳಗಡೆ ಬೇರಲ್ಲೇ ಗಂಟಾಗ್ಬಿಡುತ್ತೆ. ಇದು ಲಾಡಿ ಹುಳ ಸೇರ್ಕೊಳ್ಳೋದು ಅಂತ ಅಂತೀವಿ, ಅಥವಾ ಲಾಡಿ ಹುಳು ಥರ ಅಂಥದ್ದು ನಿಮೋಟೆಡ್ಸ್. ಅಥವಾ ಲಾಡಿ ಹುಳು ಥರ ಇರೋಂಥವು ಏನು ಸೇರ್ಕೊಂತವೆ, ಸೇರ್ಕೊಂಡು ನಮಗೆ ಇದ್ದಕ್ಕಿದ್ದಂಗೆ ನಮ್ಮದು ಗಿಡ ತುಂಬ ಚೆನ್ನಾಗಿ ಬರ್ತಾಯಿದೆ, ದೊಡ್ಡ ಎಲೆ ಇದೆ. ಈ ದೊಡ್ಡ ಎಲೆಗಳು ಏನಾಗ್ತವೆ, ಇದ್ದಕ್ಕಿದ್ದಂಗೆ ಈ ಎಲೆಗಳು ಮೇಲೆ ಬರುವಂಥ ಎಲೆಗಳು ಏನಾಗ್ತವೆ, ಚಿಕ್ಕದಾಗ್ಬಿಡ್ತವೆ. ನಮ್ಗೆ ಹೋಗ್ತಾ ಎಲೆಗಳು ದೊಡ್ಡದಾಗಬೇಕು, ಎಲೆ ಚಿಕ್ಕದಾಗ್ಬಿಡ್ತವೆ, ಕಾಂಡ ಸಣ್ಣದಾಗ್ಬಿಡ್ತದೆ. ಆಗ್ಬಿಟ್ಟು ಏನಾಗ್ತದೆ, ಬರ್ತಿರೋಂಥ ಉದಾಹರಣೆಗೆ ನಮಗೆ ಬೆಂಡೆಕಾಯಿ ಬಂದಿದೆ, ಉದ್ದಕ್ಕೆ ಬರ್ತಿರೋಂಥ ಬೆಂಡೆಕಾಯಿ ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತವೆ, ಮೇಲೆ ಬರ್ತಾವು ತುಂಬ ಸಣ್ಣದಾಗೋಗ್ಬಿಡ್ತವೆ. ಅಥವಾ ಟೊಮೆಟೊ ಗುಳ್ಳೆ ಟೊಮೆಟೊ ಆಗೋದು ನೋಡ್ತೀವಿ. ಇದಾಗೋದ್ರಿಂದ ಏನಾಗ್ತದೆ, ನಿಮೋಟೈಡ್ ದಾಳಿ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆದರೆ ಇದಕ್ಕೆ ನಿಮಗೆಲ್ಲೂ ಔಷಧಿಗಳಿಲ್ಲ, ಇದ್ರದ್ದು ಎತ್ತಿ ತುಂಬ ದುಬಾರಿ ಇದೆ. ಆದರೆ ಈ ಮ್ಯಾರಿಗೋಲ್ಡ್ ಅಥವಾ ಚೆಂಡು ಹೂದ ಬೇರಿಂದ ಏನು ಮಾಡುತ್ತೆ, ಆಫ್ಲಾ ತೆರ್ನೈಲ್ ಅಂತ, ಆಫ್ಲಾ ತೆರ್ನೈಲ್ ಅಂದ್ಬಿಟ್ಟು ಒಂದು ರಾಸಾಯನಿಕ ಬಿಡುಗಡೆ ಮಾಡ್ತದೆ, ಆಲ್ಕಲೈಡ್ ಬಿಡುಗಡೆ ಮಾಡ್ತದೆ. ಈ ಆಫ್ಲಾ ತೆರ್ನೈಲ್ ಏನು ಮಾಡ್ತದೆ ಅಂದರೆ ಈ ಬೇರುಗಂಟು ರೋಗಗಳನ್ನ ತಡೆಗಟ್ಟುತ್ತೆ. ಸಮಸ್ಯೆ ಇದೆಯಾ ನಿಮಗೆ? ಬರ್ತಾಯಿದೆ ಟೊಮೆಟೊ ಯಥೇಚ್ಛ ಒಂದೇ ಗಾತ್ರ ದೊಡ್ಡದಾಗೆ ಬರ್ತಾಯಿದೆ, ಬೆಂಡೆಕಾಯಿ ಚೆನ್ನಾಗಿ ಬರ್ತಾಯಿದೆ, ಎಲ್ಲವನ್ನೂ ಚೆನ್ನಾಗಿ ಬರ್ತಾಯಿದ್ದಾವೆ ಅಂದರೆ ಇದನ್ನು ಮುಖ್ಯವಾಗಿ ನಾವು ಕಾಪಾಡಬೇಕು. ನಮಗೆ ಚೆಂಡು ಹೂವಿನ ಹಣನೂ ಸಿಗುತ್ತೆ, ಈ ಕೆಲಸ ಮಾಡುತ್ತೆ, ಮಿತ್ರ ಕೀಟಗಳು ಬಂದು ಸೇರ್ಕೊಳ್ಳುತ್ತೆ. ಇದಕ್ಕೆ ಮುಂಚೆ ನಾವು ಏನು ನೋಡಿದ್ವಿ ಅಂದರೆ ಮುಸ್ಕಿನ ಜೋಳ ಅಥವಾ ಗೋವಿನ ಜೋಳ ಹಾಕಿದಾಗ ಅದನ್ನು ಮಾಡೋಂಥ ಮುಖ್ಯವಾದ ಕೆಲಸ ಏನು ಅಂತ ನಾವು ನೋಡೋಣ. ಯಾವಾಗ ನಾವು ಈ ಗೋವಿನ ಜೋಳ ಹಾಕ್ತೀವಿ ಅಥವಾ ಮುಸ್ಕಿನ ಜೋಳ ಹಾಕ್ತೀವಿ, ಯಥೇಚ್ಛವಾಗಿ ಇದೇನಾಗುತ್ತೆ, ಕಾಂಡ ದಪ್ಪ ಇರುತ್ತೆ, ಸುಭದ್ರವಾಗಿರುತ್ತೆ. ಇದ್ರ ಮೇಲೆ ಪಕ್ಷಿಗಳು ಬಂದು ಕೂತ್ಕೊತವೆ. ಪಕ್ಷಿಗಳು ಏನು ಮಾಡ್ತವೆ, ಬಂದಲ್ಲಿ ಕೂತ್ಕೊತವೆ, ಬಂದವನ್ನ ಸುಮ್ಮನೆ ಕೂತ್ಕೊತವೆ. ಅವು ಸುಮಾರು ಪಕ್ಷಿಗಳಿರೋವೆಲ್ಲ ಏನು, ಅವು ನಾನ್ ವೆಜಿಟೇರಿಯನ್ ಅಥವಾ ಮಾಂಸಾಹಾರಿಗಳಾಗಿರ್ತವೆ. ಯಾವಾಗ ಇಲ್ಲಿ ಬಂದು ಕೂತ್ಕೊತವೋ, ಹಾರಾಡ್ತಿರೋವು ಸುಸ್ತಾಗ್ತವೆ, ಬಂದು ಇಲ್ಲಿ ಕೂತ್ಕೊತವೆ. ನಮ್ಮ ಕೆಳಗಡೆ ಇರೋವಂಥ ಎಲೆಗಳ ಮೇಲೆ ಏನು, ಕೆಳಗಡೆ ಇರೋಂಥ ಗಿಡಗಳು ಎಲೆ ಮೇಲೆ ಏನಾಗ್ತವೆ, ಇರೋವಂಥ ನಿಮ್ಮ ಗೇಣುಳ ಏನೋ ಗೇಣು ಇಟ್ಕೊಂಡು ಹೋಗುತ್ತಲ್ಲ ಹುಳ, ಗೇಣುಳ ಅಥವಾ ಸೆಮಿಲೂಪರ್ ಅಂತ ಏನಂತೀವಿ, ಅದನ್ನು ನೋಡ್ಬೋದು. ಅಥವಾ ಇದು ಇಟ್ಟಿರೋಂಥ ತತ್ತಿಗಳು ನೋಡ್ಬೋದು. ಇವ್ನು ನೋಡಿ ಏನು ಮಾಡ್ತವೆ, ಇವು ಸೀದಾ ಇಲ್ಲಿ ಯಾರು ಬರ್ತವೆ, ಇವ್ನು ತೊಗೊಂಡೋಗ್ತವೆ, ಯಥೇಚ್ಛವಾಗಿ ಖಾಲಿ ಮಾಡ್ತವೆ. ಹಾಗಾಗಿ ಏನಾಗುತ್ತೆ, ನಮ್ಮ ಮುಖ್ಯ ಬೆಳೆಗಳನ್ನ ಅವು ಈ ಕೀಟ ಬಾಧೆಗಳಿಂದ ಸಂರಕ್ಷಣೆ ಮಾಡ್ತವೆ. ಇದನ್ನು ಬರ್ಡ್ ಪರ್ಚ್ ಅಥವಾ ಪಕ್ಷಿಗೆ ವಿರಾಮಸಕ್ಕೆ ಅಂತ ಒಂದು ಇಟ್ಟಿರೋಂಥ ಒಂದು ಕೋಲು ಮಾಡೋ ಬದಲು ಏನಾಗುತ್ತೆ, ನೈಸರ್ಗಿಕವಾಗಿ ನಾವು ಮುಸ್ಕಿನ ಜೋಳನ ಗೋವಿನ ಜೋಳನ ನಮಗೆ ಸಿಗುತ್ತೆ. ಆಮೇಲೆ ನಮಗೆ ಈ ಪಕ್ಷಿಗಳನ್ನು ಕೂಡ ಬಂದು ಇದ್ರ ಮೇಲೆ ಕೂತು ನಮಗೆ ತಮ್ಮಿನ ತಾವು ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಈ ರೀತಿ ಒಂದೇನು ಮಾಡ್ತೀವಿ, ಒಂದು ನಮಗೆ ಬೇಕಾಗಿರೋಂಥ ಬೆಳೆ, ಬೆಂಡೆಕಾಯಿ, ಹುರುಳಿಕಾಯಿ, ಇದನ್ನ ಏನೇನು ಹೇಳಿದೀವೋ, ಟೊಮೆಟೊ ಇಂಥವು, ಅಥವಾ ಹೂಕೋಸು ಅಥವಾ ಇದು ಎಲೆಕೋಸನ್ನ ಏನು ಹಾಕ್ತೀವಿ, ಈ ರೀತಿ ಮಾಡ್ತೀವಿ. ಇದ್ರ ಮಧ್ಯೆ ಏನು ಮಾಡ್ತಾಯಿದ್ದೀವಿ, ಚೆಂಡು ಹೂವು ಅದನ್ನು ಹಾಕ್ತಾಯಿದ್ದೀವಿ, ಮುಸ್ಕಿನ ಜೋಳ ಹಾಕ್ತೀವಿ, ಮುಸ್ಕಿನ ಜೋಳದ ಜೊತೆಗೆ ಅಲಸಂದೆ ಹಾಕ್ತಾಯಿದ್ದೀವಿ, ಮತ್ತು ಗಿಡ ಇಡ್ತಾಯಿದ್ದೀವಿ. ಅದಾದಮೇಲೆ ಏನು ಮಾಡ್ತಾಯಿದ್ದೀವಿ, ಚೆಂಡು ಹೂವು ಇಡ್ತಾಯಿದ್ದೀವಿ. ಗಿಡ, ಗೋವಿನ ಜೋಳ, ಮುಸ್ಕಿನ ಜೋಳ, ಅಲಸಂದೆ, ಗಿಡ, ಚೆಂಡು ಹೂವು, ಗಿಡ, ಇದೇ ರೀತಿ ಒಂದಾದ್ಮೇಲೆ ಇದೇ ಪ್ರಮಾಣದಲ್ಲಿ ನೀವು ಇಟ್ಕೊಂಡು ಹೋಗ್ಬೇಕು. ಇದು ಮಾಡೋದ್ರಿಂದ ಮತ್ತೆ ಏನು ಅನುಕೂಲ ಇದೆ ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಇದಾದಮೇಲೆ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾರ್ದೇನೋ ಈ ಗೆರೆಗಳು ಏನು, ಯಾವುದು, ಈ ಗೆರೆಗಳು ಯಾವುವು, ಈ ಗೆರೆಗಳೇ ಈ ಬದಿನ ಮೇಲೆ ನಾವು ಮಾಡೋಂಥದ್ದು ಕೆಲಸ ಏನೋ, ಇಲ್ಲಿ ನಾವು ಇಡೋಂಥ
ಗೆಡ್ಡೆಗಳು ಯಾವ ಮಾಡ್ತೀವಿ, ಗೆಡ್ಡೆಗಳು ಇಡ್ತೀವಿ. ಇಲ್ಲಿ ಯಾವ್ಯಾವು ಗೆಡ್ಡೆ ಗಿಡಗಳು, ಇಲ್ಲಿ ನಮ್ಮ ಮುಖ್ಯ ಬೆಳೆ ಆಗೋಯ್ತು ಈ ಗೆಡ್ಡೆ ಗಿಡಗಳು. ಈ ಗೆರೆಗಳನ್ನ ಏನು ಹಾಕಿದ್ದೀವಿ ಇವಾಗ, ಈ ಗೆರೆಗಳನ್ನ ಏನು ಹಾಕಿದ್ವಿ, ಈ ಗೆರೆಗಳಲ್ಲಿ ಏನೇನು ಬೆಳಿತೀರ ನೀವು, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್. ಬೀಟ್ರೂಟ್ ಎಲ್ಲರಿಗೂ ಗೊತ್ತಲ್ಲ, ಬೀಟ್ರೂಟು, ಗೆಡ್ಡೆಕೋಸು, ಗೆಡ್ಡೆಕೋಸು, ಈರುಳ್ಳಿ, ಬೆಳ್ಳುಳ್ಳಿ. ಇನ್ಯಾವ್ದು ಬೆಳಿಬೋದು ನೀವು, ಆಲೂಗೆಡ್ಡೆ. ಕೆಲವು ಸಾಲುಗಳಲ್ಲಿ ನೀವೇನು ಮಾಡ್ಬೋದು, ಇಲ್ಲಿ ಕಡಲೆಕಾಯಿ, ಶೇಂಗಾ, ಕಡಲೆಕಾಯಿ ಅಥವಾ ಶೇಂಗಾ. ಇವಿಷ್ಟನ್ನು ನಾವು ಯಾವುದು ಭೂಮಿಯಲ್ಲಿ ಬೆಳೀತವೋ ಈ ಗೆಡ್ಡೆಗಳನ್ನ ನಾವೇನು ಮಾಡಬೇಕು, ಈ ಬದುಗಳ ಪಕ್ಕದಲ್ಲಿ ನಾವು ಬಿತ್ತನೆ ಮಾಡಬೇಕು ಅಥವಾ ಸಸಿ ನಾಟಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಈ ಬೇರುಗಳು ಬಿಟ್ಟಾಗ ಏನಾಗುತ್ತೆ, ಈ ಮಣ್ಣು ಗಡಸಾಗುತ್ತೆ. ಮಣ್ಣು ಗಡಸಾಗ ಏನಾಗುತ್ತೆ, ಎಷ್ಟೇ ಮಳೆ ಬಿದ್ದರೂ ಈ ಮಣ್ಣು ಕರಗೋಗೋದಿಲ್ಲ. ಮಣ್ಣೇನಾಗುತ್ತೆ, ಇವಾಗ ಈ ಕಾಲುವೆಗಳು ಬೀಳೋದಿಲ್ಲ. ಕಾಲುವೆಗಳು ಯಾವಾಗ ಬೀಳೋದಿಲ್ವೋ ನಾವು ಮತ್ತೆ ಮತ್ತೆ ಕಾಲುವೆ ಮಾಡೋದು ಕೆಲಸ ತಪ್ಪುತ್ತೆ. ಸರಿನಾ? ಈ ರೀತಿ ಇವಾಗ ಏನಾಗ್ತಿದೆ, ನಮಗೆ ಬರೇ ಬದನೆಕಾಯಿ ಅಲ್ಲ, ಬರೇ ಟೊಮೆಟೊ ಅಲ್ಲ, ಬರೇ ಹುರುಳಿಕಾಯಿ ಅಲ್ಲ, ಬರೇ ಮೆಣಸಿನಕಾಯಿ ಅಲ್ಲ, ನಮ್ಗೇನು ಸಿಗ್ತಾ ಇದ್ದಾವೆ, ಚೆಂಡು ಹೂವು ಸಿಗ್ತಾ ಇದೆ, ಮುಸ್ಕಿನ ಜೋಳ ಅಥವಾ ಗೋವಿನ ಜೋಳ ಸಿಗ್ತಾ ಇದೆ, ಅಲಸಂದಿ ಸಿಗ್ತಾ ಇದೆ. ಮತ್ತು ಈ ರೀತಿ ನೀವು ಯಾವ ಗೆಡ್ಡೆಗಳು ಬೇಕಾದ್ರೂ ಬೆಳಿಬೋದು. ನಾವು ಮಾಮೂಲಾಗಿ ಏನು ನೋಡ್ತಾ ಇದ್ವಿ ಅಂದರೆ ಈ 3 ಅಡಿ ಸಾಲುಗಳಲ್ಲಿ ಈ ರೀತಿ ಬರೇ ಗಿಡಗಳನ್ನ ನೋಡ್ತಿದ್ವಿ. ಇದಕ್ಕೆ ಔಷಧಿ ಸಿಂಪಡಣೆ ಮಾಡು, ಮತ್ತೊಂದು ಮಾಡು, ಮಗದೊಂದು ಮಾಡು ಅಂತಲೇ ನೋಡ್ತಾ ಇದ್ದೀವಿ. ಆದರೆ ಏನು ಮಾಡ್ತಾ ಇದ್ದೀವಿ, ನಾವು ಮುಖ್ಯವಾಗಿ ಬೇಕಾಗಿರೋ ಜಾಗಗಳನ್ನೆಲ್ಲ ಖಾಲಿ ಬಿಡ್ತಾ ಇದ್ವಿ. ಖಾಲಿ ಬಿಡೋದೊಂದೇ ಅಲ್ಲ, ನಾವು ಏನು ಮಾಡ್ತಾ ಇದ್ವಿ, ಸಮಸ್ಯೆ ಸಿಗಾಕಂತ ಇದ್ವಿ. ಇಲ್ಲಿ ಈ ರೀತಿ ನೀವು ಬೆಳೆಗಳನ್ನ ಸಂಯೋಜನೆ ಮಾಡಿದಾಗ, ಈ ಮುಸ್ಕಿನ ಜೋಳ ಆಗ್ತಾಯಿದ್ದೀವಿ, ಇದು ಮಾಡ್ತಾ ಇದ್ದೀವಿ ಅಂದಾಗ ಕೆಲವಾರು ಗಿಡಗಳು ಇದರೊಳಗೆ ಆಮ್ಲ ಹೆಚ್ಚಾದ ಭೂಮಿಲಿ ಬರೋವಂಥವು, ಅಂದರೆ ಆಮ್ಲನ ನಾವು ಸ್ವೀಕಾರ ಮಾಡಿ ಅದು ಬರೋವಂಥದಕ್ಕಾಗ್ತವೆ. ಕೆಲವಿಗೆ ಆಮ್ಲ ಏನಿದೆ, ಈ ಕ್ಷಾರ ಭೂಮಿಲಿ ಬರೋವಂಥ ಗಿಡಗಳು ಇದರೊಳಗೆ ಇರ್ತವೆ. ಏನಾಗ್ತವೆ, ನಿರಂತರ ಸಮತೋಲನ ಇಡೋದಕ್ಕೆ, ಮಣ್ಣಿನ ಸಮತೋಲನ pH ವ್ಯಾಲ್ಯೂನ ಸಮತೋಲನದಲ್ಲಿ ಇಡೋದಕ್ಕೆ ಏನು ಮಾಡ್ತವೆ ಅಂದರೆ ಈ ರೀತಿ ನಾವು ಅಂತರ ಬೆಳೆಗಳನ್ನ ಹೆಚ್ಚೆಚ್ಚು ಮಾಡಿ ಬಹು ಬೆಳೆ ಪದ್ಧತಿ ಮಾಡೋದ್ರಿಂದ ಏನಂತೆ ನಮಗೆ ತುಂಬ ಅನುಕೂಲ ಆಗ್ತವೆ. ಇದರಿಂದ ಏನಾಗ್ತವೆ, ಇದನ್ನು ಹಾಕೋದು ಅಷ್ಟೇ ಅಲ್ಲ, ಇದರೊಳಗೆ ಏನಾಗ್ತವೆ, ನಮಗೆ ಮುಖ್ಯವಾಗಿ ಏನಾಗ್ತಾ ಇದ್ದಾವೆ, ಮಿತ್ರಕೀಟಗಳು ಬರ್ತವೆ. ಆಮೇಲೆ ನಮಗೆ ಈ ಸಮಸ್ಯೆಗಳನ್ನೆಲ್ಲ ನೋಡ್ಕೊತಾ ಇರ್ತವೆ. ಹಾಗಾಗಿ ಅತಿ ಹೆಚ್ಚು ನಮಗೆ ಯಾವುದನ್ನು ಸಮಸ್ಯೆ ಬರಲ್ಲ. ಇನ್ನೊಂದು ಅತಿ ಮುಖ್ಯವಾಗಿ ನಾವು ಇವಾಗ ಮಾಡಬೇಕಾದ್ರೆ ಕೆಲಸ ಏನು ಅಂತ, ಯಾವುದೇ ನಾವು ಮಾಡ್ತೀವಿ ಅಂದಾಗ ಬೀಜ ಇರ್ಬೋದು ಅಥವಾ ಬೀಜನ ಸಸಿ ಮಡಿ ಮಾಡೋದಕ್ಕೆ ಉಪಯೋಗಿಸೋದಿರ್ಬೋದು ಅಥವಾ ಬೀಜ ನಾಟಿ ಮಾಡೋದಕ್ಕೆ, ಅದು ಬಿತ್ತನೆ ಮಾಡೋದಕ್ಕೆ ಉಪಯೋಗಿಸ್ತಿರ್ಬೋದು. ಅದನ್ನು ಮೊದಲನ್ನ ಬೀಜಾಮೃತದಲ್ಲಿ ಸಂಸ್ಕರಣೆ ಮಾಡಬೇಕು. ಎರಡನೇದು ನರ್ಸರಿ ಬೆಡ್ ಅಥವಾ ಸಸಿ ಮಡಿಯಿಂದ ನಾವು ಸಸಿಗಳನ್ನ ತೊಗೊಂಡಾಗ ಏನು ಮಾಡ್ತೀವಿ, ಆ ಬೇರನ್ನು ಬೀಜಾಮೃತದಲ್ಲಿ ಅದ್ದುಬಿಟ್ಟು ನಾವು ಅದನ್ನು ನಾಟಿ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಮಾಡ್ಕೊಂಡಾಗ ನಮಗೇನಾಗುತ್ತೆ, ಬೆಳೆಗಳು ಆರಾಮ ಬರುತ್ತೆ. ಇವಾಗ ಅಂದರೆ ಇದನ್ನು ಗಿಡಗಳನ್ನ ನಾವು ಯಾವ್ಯಾವ ರೀತಿ ಸಂಯೋಜನೆ ಮಾಡೋದು ಅಂತ ನೋಡಿದ್ದೀವಿ. ಆದರೆ ಇದನ್ನ ಇಡೋಕ್ಕೆ ಮುಂಚೆ ನಾವು ಮಾಡಬೇಕಾದ ಮುಖ್ಯವಾದ ಕೆಲಸ ಯಾವುದು, ಏನು ಮಾಡ್ತೀವಿ ಅಂದರೆ ಇದಕ್ಕೆ ಮುಖ್ಯವಾಗಿ ಮಾಡಬೇಕಾದಂಥ ಕೆಲಸ ಏನು ಮಾಡ್ತೀರಾ, ಉಳುಮೆ ಮಾಡ್ತೀರಾ ಅಥವಾ ಗೇಮೆ ಮಾಡೋದು ಅಂತೀವಿ, ಅಥವಾ ಮಡಕೆ ಹೊಡೆಯೋದು ಅಂತ ನೀವೇನಂತೀರೋ. ಭೂಮಿನ ಉಳುಮೆ ಮಾಡ್ತೀರಾ. ಉಳುಮೆ ಮಾಡ್ಬಿಟ್ಟು ಕೊನೆ ಉಳುಮೆಯಲ್ಲಿ ಏನು ಮಾಡ್ತೀರಾ, 400 kg ಕೊನೆ ಉಳುಮೆ ಇದೆ ಅಂದಾಗ ಏನು ಮಾಡ್ತೀರಾ, 400 kg ಘನಜೀವಾಮೃತ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಜೀವಾಮೃತನ ಏನು ಮಾಡ್ತೀವಿ, ಭೂಮಿ ಮೇಲೆ ಸಿಂಪಡಣೆ ಮಾಡಿಬಿಟ್ಟು ಏನು ಮಾಡ್ತೀರಾ, ಕೊನೆ ಮಡಕೆ ಅಥವಾ ನೇಗಿಲಲ್ಲಿ ಉಳುಮೆ ಮಾಡ್ತೀರಾ. ಮಡಕೆ ಹೊಡಿತೀರ ಅಥವಾ ನೇಗಿಲಲ್ಲಿ ಉಳುಮೆ ಮಾಡ್ತೀರಾ. 300ರಿಂದ 200ರಿಂದ 400 kgವರೆಗೂ ನೀವು ಈ ಘನಜೀವಾಮೃತನ ಎರ್ಚ್ಬಿಟ್ಟು ಏನು ಮಾಡ್ತೀರಾ, ಕೊನೆ ಉಳುಮೆ ಮಾಡ್ತೀರಾ. ಇದಾದ ನಂತರ ಏನು ಮಾಡ್ತೀವಿ, ಕಾಲುವೆಗಳು ಮಾಡ್ತೀವಿ, ಏರ್ಬದು ಮಾಡ್ತೀವಿ. ಸರಿನಾ? ಕಾಲುವೆ ಮಾಡ್ತಾಯಿದ್ದೀವಿ, ಏರ್ಬದು ಮಾಡ್ತಾಯಿದ್ದೀವಿ. ಈಗ ನಾವು ಬಿತ್ತನೆ ಮಾಡಬೇಕು ಅಥವಾ ನಾಟಿ ಮಾಡಬೇಕು ಅಂತ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ಈ ಅರ್ಧ ಭಾಗದಲ್ಲಿ ಬರೋ ಹಂಗೆ ನೀರು ಕೊಡಬೇಕು. ಭೂಮಿಗೆ ಏನು ಮಾಡ್ತೀರಾ, ಈ ಕಾಲುವೆಗಳಲ್ಲಿ ಅರ್ಧ ಭಾಗ ಮಾತ್ರ ಬರೋಂಗೆ ಏನು ಮಾಡ್ತೀರಾ, ನೀರನ್ನ ನೀವು ಕೊಡ್ತೀರಾ. ಒಂದು ನೀರು ಹಾಯಿಸ್ತೀರ ನಾಳೆ ಬಿತ್ತನೆ ಮಾಡ್ತೀವಿ ಅಂದಾಗ. ಆಮೇಲೆ ಏನು ಮಾಡ್ತೀರಾ, ಸಸಿ ಇರ್ಬೋದು, ಬೀಜಗಳನ್ನ ಏನು ಮಾಡ್ತೀವಿ ನಾವು ತೊಗೊಂಡು ಇಲ್ಲಿ ಏನು ಮಾಡ್ತೀವಿ, ಬಿತ್ತನೆ ಮಾಡ್ತೀವಿ. ಅಥವಾ ಈ ರೀತಿ ಕಾಳನ್ನ ಬಿತ್ತನೆ ಮಾಡ್ತೀವಿ. ಅಥವಾ
ಏನು ಮಾಡ್ತೀವಿ, ಈ ರೀತಿ ಸಸ್ಯಗಳನ್ನ ನಾಟಿ ಮಾಡ್ತೀವಿ. ಅದಕ್ಕೆ ಬೀಜಾಮೃತದಲ್ಲಿ ಮಾಡಬೇಕು, ಅದು ಹೇಳಿದ್ದೀವಿ. ಈಗ ಮಾಡೋ ರೀತಿಯಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಮಗೆ ಇವಾಗ 2 ಅಡಿಗೆ ಹಾಕ್ತೀವಿ ಅಥವಾ 3 ಅಡಿಗೆ ಹಾಕ್ತೀವಿ ಅಂತ ಅಂದಾಗ ಏನು ಮಾಡಬೇಕು ಅಂದರೆ, ನಮ್ಮ ಈ ಏರ್ಬೋದು ಅಥವಾ ಬೆಡ್ ಏನಿದೆ, ಸಾಲೇನಿದೆ, ಇದರೊಳಗೆ ಏನು ಮಾಡ್ತೀವಿ ಹೇಳ್ರಿ, 2 ಅಡಿಗೆ ಸುಮ್ಮನೆ ಒಂದೊಂದು ಗುರ್ತು ಹಾಕೊಂಡು ಹೋಗ್ತೀರಿ. 2 ಅಡಿನೋ 3 ಅಡಿನೋ ಗುರ್ತು ಮಾಡ್ಬಿಟ್ಟು ಏನು ಮಾಡ್ತೀರಾ, ಈ ರೀತಿ ಮಣ್ಣು ತೆಗಿತೀರ ಅಲ್ವಾ. ಮಣ್ಣು ತೆಗೆದ್ಬಿಟ್ಟು ಏನು ಮಾಡ್ತೀವಿ, ಈ ಮಣ್ಣನ್ನು ತೆಗೆದಿದ್ದಕ್ಕೆ ಏನು ಮಾಡೋದು, ಒಂದು ಹಿಡಿ ಏನು ಮಾಡ್ತೀರಾ, ಘನಜೀವಾಮೃತ ಹಾಕ್ತೀರಾ, ಈ ಮಣ್ಣಿಗೆ ಬೆರೆಸ್ಕೊಂತೀರಾ, ಈ ರೀತಿ ತೆಗೆದು ಹಾಕ್ತೀರಾ, ಇವಕ್ಕೆ ಬೆರೆಸ್ತೀರಾ. ಬೆರೆಸ್ಬಿಟ್ಟು ಏನು ಮಾಡ್ತೀರಾ, ಅದಕ್ಕೆ ಬೀಜನ ಇಟ್ಬಿಟ್ಟು ಈ ಮಣ್ಣು ಮುಚ್ತೀರಾ. ಬೀಜ ಇಟ್ಬಿಟ್ಟು ಏನು ಮಾಡ್ತೀರಾ, ಬಿತ್ತನೆ ಮಾಡ್ಬಿಟ್ಟು ಮಣ್ಣು ಮುಚ್ತೀರಾ. ಅಥವಾ ಸಸಿ ಇಲ್ಲೇನು ಹಾಕ್ತೀವಿ, ಸಸಿ ಇಡ್ತೀವಿ, ಅದನ್ನೇ ಮಾಡ್ತೀವಿ, ಮಣ್ಣನ್ನು ತೊಗೊಂಡಿದ್ದೀವಿ, ಇದಕ್ಕೆ ಘನಜೀವಾಮೃತ ಬೆರೆಸಿದ್ದೀವಿ, ಇದನ್ನು ಹಾಕ್ಬಿಟ್ಟು ಏನು ಮಾಡ್ತೀವಿ, ಭದ್ರ ಮಾಡಿಬಿಟ್ಟಾಗ ಗಾಳಿ ಒಳಗಡೆ ಹೋಗ್ದಿರಂಗೆ ಮಾಡಿಬಿಟ್ಟು ಇದಕ್ಕೆ ನಾವು ಮಾಡಬೇಕು. ಇದಾದ ನಂತರ ಏನು ಮಾಡ್ತೀರಾ, ಒಂದೊಂದು ತೆಳ್ಳಗೆ ಇದಕ್ಕೆ ಜೀವಾಮೃತ, ದ್ರವ ಜೀವಾಮೃತ ಕೊಟ್ಕೊಂಡು ಹೋಗೋದು ಮತ್ತು ನೀರು ಹೇಗೆ ಕೊಡೋದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.